ಪದಾನ ಪದಗಳಿಗೆ ಅರ್ಥ ಸಂಸ್ಕೃತಿ ಅರ್ಥದ ನೆನಪಾಗಿ ಅದು ಅನ್ವವ್ಯತಿರೇಕಾಭ್ಯಾಮೇವ ಅನ್ವವ್ಯತಿರೇಕದಿಂದಲೇ ಆ ನೆನಪಾಗಿ. ಹೇಗೆ ಮಗುವಿಗೆ ಇದು ನಾಯಿ, ಇದು ಹಸು, ಇದು ಕುದುರೆ, ಇದು ಎಮ್ಮೆ, ಇದು ಕತ್ತೆ ಅಂತ ಹೇಳಿ ನೀವು ಪರಿಚಯ ಮಾಡಿಸ್ಬಿಟ್ರೆ ಅದು ಆ ಪದಕ್ಕೂ ಅರ್ಥಕ್ಕೂ ಅದು ಸಂಬಂಧ ಇಟ್ಕೊಂಡ್ಬಿಡುತ್ತೆ. ಆಮೇಲೆ ಒಂದ್ 2-3 ಸಲ ಅಭ್ಯಾಸ ಮಾಡಿ ನಿಂತು ಬಿಟ್ಮೇಲೆ ಬೀದಿಗೆ ಮಧ್ಯದಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ನಾಯಿ ಅಂತ ತೋರಿಸ್ಬಿಟ್ಟು ಹಸು ಅಂತ ಅದು ಒಪ್ಪಲ್ಲ. ಯಾಕಂದ್ರೆ ಆ ನಾಯಿ ಪದಕ್ಕೆ ಆ ಹಸುವಿನಲ್ಲಿ ಅನ್ವಯ ಆಗಲ್ಲ. ಅದು ಹಸು ಅಂತ ತೋರಿಸ್ಬಿಟ್ಟು ನಾಯಿ ಅಂತಂದ್ರೆ ಅದು ಒಪ್ಪಲ್ಲ. ಯಾಕಂದ್ರೆ ಆ ಪದಕ್ಕೂ ಪದಾರ್ಥಕ್ಕೂ ಅನ್ವಯ ಆಗಲ್ಲ. ಆದರೆ ನಾಯಿ ಅನ್ನೋ ಪದ ಆ ಪದಾರ್ಥ ಗೊತ್ತಾಯ್ತು ಅಂತ ಆದ್ರೆ ಮತ್ತೆ ನೀವು ಶಿವಮೊಗ್ಗ ಹೋದಾಗೂ ಕೂಡ ಬೆಂಗಳೂರು ನಾಯಿ ತಗೊಂಡ್ಬಂದೆ ನಾಯಿ ಪದಕ್ಕೆ ಅರ್ಥ ಮಾಡ್ಬೇಕಾಗಿಲ್ಲ. ಅಲ್ಲಿ ನಾಯಿ ನೋಡಿ ನಿಮ್ಗೆ ನಾಯಿಯಿಂದ ಅರ್ಥ ಆಗುತ್ತೆ. ನಾನು ಬೆಂಗಳೂರು ನಾಯಿ ನೋಡಿ ನಾಯಿನ ಪದಕ್ಕೆ ಅರ್ಥ ಮಾಡ್ಕೊಂಡಿದ್ದೆ. ಶಿವಮೊಗ್ಗ ಬೆಂಗಳೂರು ನಾಯಿಯೇ ತಗೊಂಡ್ಬಂದ್ಬಿಟ್ಟು ಆ ನಾಯಿ ಪದಕ್ಕೆ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಅರ್ಥ ಇಲ್ಲ. ಆ ನಾಯಿನ ಪದಕ್ಕೂ ಆ ಜಾತಿಗೂ ಅರ್ಥ ಆಗ್ಬಿಡುತ್ತೆ. ಎಲ್ಲೋದ್ರು ಆ ಪ್ರಾಣಿ ನೋಡಿಕೊಳ್ಳೇನೆ ನಾಯಿ ಜ್ಞಾಪಕ ಆಗ್ಬಿಡುತ್ತೆ. ಆ ನಾಯಿನ ಪದ ಜ್ಞಾಪಕ ಆದ್ರೆ ಪದಾರ್ಥ ಜ್ಞಾಪಕ ಆಗುತ್ತೆ. ಪದಾರ್ಥ ನೋಡಿದ್ರೆ ಪದ ಜ್ಞಾಪಕ ಆಗುತ್ತೆ. ಅದು ಅನ್ವಯ ಆಗುತ್ತೆ. ಹಾಗಾಗಿ ಅದು ಪ್ರತಿಯೊಂದು ಪದವನ್ನು ಹೀಗೆ ಕಲಿಯೋದು. ಮಗುವಾಗಲಿ ನಾವಾಗಲಿ ನಾವು ಬೇರೆ ಭಾಷೆ ಕಲಿಬೇಕಾದ್ರೂ ಬೇರೆ ಇದನ್ನ ಬೆಳೆಸ್ಕೋಬೇಕಾದ್ರೂ ಇದೇ ರೀತಿಯೇ ಬೆಳೆಸ್ಬೋದು. ಅನ್ವಯ ವ್ಯತಿರೇಕ ಪೂರ್ವಕವಾಗಿಯೇ ಪದಾರ್ಥಗಳ ನೆನಪಾಗ್ಬಿಟ್ಟು ವಾಕ್ಯಾರ್ಥ ಜ್ಞಾನವಾಗುತ್ತೆ ಅಂತ. ಕಾಗೆ ನೋಡ್ಬಿಟ್ಟು ಅದಕ್ಕೆ ಆ ಪದ ಕೇಳುತ್ತೆ, ಅರ್ಥ ನೋಡುತ್ತೆ, ಮನಸ್ಸಿನಲ್ಲಿ ಆ ಪದಕ್ಕೂ ಅರ್ಥಕ್ಕೂ ಆಕಾರ ನಿಂತು ಬಿಡುತ್ತೆ. ಆಮೇಲೆ ಮೈಸೂರು ಹೋದಾಗ, ತುಮಕೂರು ಹೋದಾಗ, ಶಿವಮೊಗ್ಗ ಹೋದಾಗ ಆ ಮಗು ಕಾಗೆ ತೋರಿಸ್ಬಿಟ್ಟಿದ್ರೆ ತಕ್ಷಣ ಅದಕ್ಕೆ ಆ ಪದಕ್ಕೂ ಅರ್ಥಕ್ಕೂ ಸ್ಫುರಣೆ ಮಾಡುತ್ತೆ. ಹೌದು ಕಾಗೆ ಅದೇನು ಹೇಳಲೇಬೇಕಾಗಿಲ್ಲ. ಅಲ್ಲಿ ತೋರಿಸ್ಬಿಟ್ಟು ಅದು ಏನು ಹೇಳು ಅಂದ್ರೆ ಅದು ನೋಡ್ಬಿಟ್ಟು ಅದೇ ಹೇಳ್ಬಿಡುತ್ತೆ. ಅಲ್ಲ ಕಣೆ, ಬೆಂಗಳೂರು ಕಾಗೆ ನೋಡಿ ಕಾಗೆಯನ್ನು ಪದಾರ್ಥ ಗೊತ್ತು ಮಾಡ್ಕೊಂಡೆ, ಇಲ್ಲಿ ಬೇರೆ ಕಾಗೆ ತಾನೆ, ಇದನ್ನು ಕೂಡ ಹೆಂಗೆ ಅದೇ ಕಾಗೆ ತಂದ್ಬಿಟ್ಟೆ ಅಂದ್ರೆ ಬೆಂಗಳೂರು ಕಾಗೆ, ಶಿವಮೊಗ್ಗ ಕಾಗೆ, ಮೈಸೂರು ಕಾಗೆ ಅಂತ ಹೇಳಿ ಆ ಪದಗಳಿಗೆ ಭೇದ ಇಲ್ಲ. ಪದ ಅದೇ. ಪ್ರಾಣಿ ಬೇರೆ ಬೇರೆ ಇರ್ಬೋದು, ಆ ಕಾಗೆ ಈ ಕಾಗೆ ಬೇರೆ ಇರ್ಬೋದು, ಕಾಗೆ ಜಾತಿ ಇರ್ಬೋದು. ಹಾಗಾಗಿ ಪದಕ್ಕೆ ಜಾತಿ ಅರ್ಥವೇ ಹೊರತು ವ್ಯಕ್ತಿ ಅರ್ಥ ಅಲ್ಲ. ಇಡೀ ಕಾಗೆ ಇಡೀ ಕಾಗೆ ಜಾತಿಗಳ ಕಾಗೆ ಅನ್ನೋ ಪದ, ನಾಯಿ ಅನ್ನೋ ಪದ ನಾಯಿ ಜಾತಿಗಳ ಆಗತ್ತೆ. ಹಾಗೆ ಮನುಷ್ಯರ ಹಾಗೆ ವಾಕ್ಯದಲ್ಲಿ ನಾವು ಕೇಳುತ್ತಿರುವಾಗ ಸೂಯಮಾನ ಪದಾನ ಕೇಳುತ್ತಿರುವಂತಹ ಪದಗಳ ಅರ್ಥದ ನೆನಪು ಅನ್ವಯ ವ್ಯತಿರೇಕದಿಂದ ಆಗತ್ತೆ. ಇದು ಎಲ್ಲಾ ಭಾಷೆಗೂ ಎಲ್ಲರಿಗೂ ಕಾಮನ್ ಆಗಿರ್ತಕ್ಕಂಥ ನಿಯಮ. ತಥೋ ವಾಕ್ಯಾರ್ಥ ಬೋಧನೆ, ಆಮೇಲೆ ವಾಕ್ಯಾರ್ಥ ಜ್ಞಾನವಾಗುತ್ತೆ. ಇಲ್ಲೂ ಅದೇ ನಿಯಮ ಅಂತ ಇದ್ದಾರೆ. ತತ್ವಮಸಿ ವಾಕ್ಯದಲ್ಲೂ ಕೂಡ ತ್ವಂ ಶಬ್ದಕ್ಕೆ ಅಂದ್ರೆ ಅವ್ರು ಹೇಳೋದು ತ್ವಂ ಶಬ್ದ, ಗುರು ಶಾಸ್ತ್ರ, ನಾವು ತಗೊಂಡು ನಾನು ಅಂತ. ನಾನು ಅನ್ನೋ ಪದಕ್ಕೆ ನಮ್ಗೊಂದು ಅರ್ಥ ಗೊತ್ತಿದೆ. ಆದರೆ ಅದಕ್ಕೆ ತತ್ಪದದೊಡನೆ ವಿಶೇಷಣ ಮಾಡಿ ತಿಳಿಸುವಾಗ ಏನ್ ಮಾಡ್ಬೇಕಾಗತ್ತೆ? ನಾವು ಮಾಡ್ಕೊಂಡ ಅರ್ಥ ಬಿಡ್ಬೇಕಾಗತ್ತೆ. ಯಾಕೆ ತತ್ಪದಕ್ಕೆ ಅದ್ವಿತೀಯವೂ ಅಪರಿಚ್ಛಿನ್ನವೂ ಅಸಂಸಾರಿಯೂ ಆದ ವಸ್ತು ಅರ್ಥ. ತತ್ಪದ ಬ್ರಹ್ಮದ ಅರ್ಥ. ಬ್ರಹ್ಮಪದಕ್ಕೆ ಅದು ಅದ್ವಿತೀಯ, ಅಸಂಸಾರಿ, ಅಪರಿಚ್ಛಿನ್ನವಾಗಿದೆ. ಆ ವಿಶೇಷದಿಂದ ಕೂಡಿದ್ದಾದ ನಾನು ಅಂದ್ರೆ ಅವಾಗ ಇವಾಗ ನಾವು ಮಾಡ್ಕೊಂಡಂತ ನಾನು ಅರ್ಥ ಬಿಟ್ಕೊಂಡು ಅದು. ಹಾಗೆ ತತ್ಪದಕ್ಕೂ ಕೂಡ ನೀನೇ ತತ್ವನ್ನುವಾಗ ಆ ತತ್ವದಲ್ಲಿ ಪರೋಕ್ಷತ್ವ ಅನಾತ್ಮತ್ವ ಇದೆಯಲ್ಲ, ಅದನ್ನು ನಾನು ಅನ್ನೋದು ನಾನು ಪರೋಕ್ಷ ಅಲ್ಲ, ನಾನು ಅಪರೋಕ್ಷ. ಮತ್ತು ನಾನು ಮತ್ತು ಅರಿವಿನ ರೂಪದವನು, ಅನಾತ್ಮವಲ್ಲ. ನಾನು ಒಳಗಿರುವವನು ಅರಿವಿನ ರೂಪದವನು, ಪ್ರಸಿದ್ಧನಾಗಿರ್ತಕ್ಕವನು. ಪ್ರಸಿದ್ಧತ್ವ, ಪ್ರತ್ಯಕ್ತ್ವ, ಚೇತನತ್ವ ನಾನು ಇದೆ. ಈ ಇದನ್ನ ಆ ಬ್ರಹ್ಮ ವಿಶೇಷ ಮಾಡಿದಾಗ ಅದು ಅನಾತ್ಮತ್ವ, ಪರೋಕ್ಷತ್ವ, ದೃಶ್ಯತ್ವ ಹೊಟ್ಟೋಗ್ಬಿಡುತ್ತೆ. ಅದಲ್ಲ. ಈ ರೀತಿಯಾಗಿ ಎರಡನ್ನೂ ಹೊಂದಿಸ್ಕೊಂಡಾಗ ಅನ್ವಯ ವ್ಯತಿರೇಕ ಮಾಡಿಕೊಂಡು ವಾಕ್ಯ ಅರ್ಥ ಜ್ಞಾನ ಆಗುತ್ತೆ ಅಂತ ಓದಿ. ತತ್ವಮಸಿ ಎಂಬ ವಾಕ್ಯಕ್ಕೆ ಅರ್ಥವನ್ನು ತಿಳಿಯುವುದಕ್ಕೆ ತ್ವಂ ಪದಗಳ ಅರ್ಥವನ್ನು ತಿಳಿದುಕೊಳ್ಳುವುದು ಅವಶ್ಯವಷ್ಟೇ. ಪದಗಳ ಅರ್ಥವನ್ನು ಅನ್ವಯ ವ್ಯತಿರೇಕಗಳಿಂದಲೇ ತಿಳಿಯಬೇಕು. ಆದ್ದರಿಂದ
ಶ್ರುತಿಯಲ್ಲಿ ತತ್ಪದದ ತಿಳುವಳಿಕೆಯನ್ನುಂಟು ಮಾಡಿಕೊಡುವುದಕ್ಕಾಗಿ ಸತ್ತಿನಿಂದ ಭೂತ ಭೌತಿಕ ಸೃಷ್ಟಿಯನ್ನೂ ಸತ್ತಿಗೆ ಜೀವಾತ್ಮ ರೂಪದಿಂದ ಸೃಷ್ಟಿಯೊಳಗೆ ಪ್ರವೇಶವನ್ನೂ ಹೇಳಿರುತ್ತದೆ. ಆ ಸತ್ತು ಯೋಚನೆ ಮಾಡ್ತು, ಸೃಷ್ಟಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪಂಚಭೂತಗಳು ಸೃಷ್ಟಿ ಮಾಡ್ತು, ಆಮೇಲೆ ಜೀವರಾಶಿಯಲ್ಲಿ ಇದು ಎಲ್ಲ ಪ್ರಾಣಿ ಶರೀರವನ್ನು ಸೃಷ್ಟಿ ಮಾಡಿಬಿಟ್ಟು ಅದರೊಳಗೆ ಪ್ರವೇಶ ಮಾಡ್ತು ಅಂತ ಒಂದು ಕಲ್ಪನೆ ಮಾಡಿದೆ. ಇದು ಪ್ರವಿಷ್ಟನಾದವನು, ಪ್ರವೇಶ ಮಾಡಿದವನು ಸೃಷ್ಟಿಕರ್ತನಾದ ಪರಮಾತ್ಮನೇ ಅಂತ ತಿಳ್ಕೊಳ್ಳಿನಕ್ಕೆ ಅವನೇ ಪ್ರವೇಶ ಮಾಡಿ ನಾನು ತೋರ್ತಾ ಇದ್ದಾನೆ. ಯಾವುದು ತಾನೊಂದೇ ತನಗೆರಡನೆಯದಿಲ್ಲದೆ ಮೊದಲು ಇದ್ದಿತೋ, ಯಾವುದು ಈ ಜಗತ್ತೆಲ್ಲವನ್ನೂ ಸೃಷ್ಟಿಸಿ ಜೀವರೂಪದಿಂದ ಇದರ ಒಳಕ್ಕೆ ಹೊಕ್ಕಿರುವುದೋ ಅದೇ ಸದ್ಬ್ರಹ್ಮವು. ಅದನ್ನೇ ತತ್ ಎಂಬ ಪದವು ಹೇಳುತ್ತದೆ. ಸೃಷ್ಟಿ, ತ್ರಿವೃತ್ಕರಣ, ಪ್ರವೇಶ ಮುಂತಾದದ್ದನ್ನು ಬೇರೆ ಬೇರೆಯಾಗಿ ಹೇಳಿದ್ದರೂ ಅವುಗಳೊಳಗೆಲ್ಲ ಸತ್ತೊಂದೇ ಇರುತ್ತದೆ ಎಂದು ಬ್ರಹ್ಮದ ಅನ್ವಯವನ್ನೂ ಮಿಕ್ಕದ್ದರ ವ್ಯತಿರೇಕವನ್ನೂ ಹೇಳಿರುತ್ತದೆ. ಇದರಂತೆ ತ್ವಂಪದದ ಅರ್ಥವನ್ನು ತಿಳಿಯ ಹೇಳುವುದಕ್ಕಾಗಿ ಜಾಗೃತ್ ಸ್ವಪ್ನ ಸುಷುಪ್ತಿಗಳೆಂಬ ಅವಸ್ಥೆಗಳನ್ನೂ ಹೇಳಿರುತ್ತದೆ. ಅವಸ್ಥೆಗಳು ಬೇರೆ ಬೇರೆಯಾಗಿರುವವೆಂಬ ವ್ಯತಿರೇಕವೂ ಅವುಗಳಿಗೆಲ್ಲ ಸಾಕ್ಷಿಯಾಗಿರುವುದು ಚೈತನ್ಯವೇ ಆಗಿರುವುದೆಂಬ ಜೀವನ ಅನ್ವಯವೂ ಈ ಉಪದೇಶದಲ್ಲಿ ಇರುತ್ತದೆ. ಹೀಗೆ ತತ್ವಂಪದಗಳ ಅರ್ಥವು ಅನ್ವಯ ವ್ಯತಿರೇಕಗಳಿಂದ ಗೊತ್ತಾಗುವುದರಿಂದ ಈ ವಾಕ್ಯಕ್ಕೆ ಸುಲಭವಾಗಿ ಅರ್ಥವಾಗುತ್ತದೆ. ಯದಾ ನಿತ್ಯೇಷು ವಾಕ್ಯೇಷು ಪದಾರ್ಥಸ್ತು ವಿವಿಚ್ಯತೆ ವಾಕ್ಯಾರ್ಥ ಜ್ಞಾನ ಸಂಕ್ರಾಂತ್ಯೈ ಯದಾ ಪ್ರಶ್ನೋ ನ ಯುಜ್ಯತೆ ಯದಾ ನಿತ್ಯೇಷು ವಾಕ್ಯೇಷು ಪದಾರ್ಥಸ್ತು ವಿವಿಚ್ಯತೆ ವಾಕ್ಯಾರ್ಥ ಜ್ಞಾನ ಸಂಕ್ರಾಂತಿ ತದಾ ಪ್ರಶ್ನೋ ನ ಯುಜ್ಯತೆ. ಯದಾ ನಿತ್ಯೇಷು ವಾಕ್ಯೇಷು ಪದಾರ್ಥಃ ತು ವಿವಿಚ್ಯತೆ ವಾಕ್ಯಾರ್ಥ ಜ್ಞಾನ ಸಂಕ್ರಾಂತ್ಯೈ ತದಾ ಪ್ರಶ್ನಃ ನ ವಿದ್ಯತೆ. ಈ ಜಗ ಯಾವಾಗ ನಿತ್ಯೇಷು ವಾಕ್ಯೇಷು ನಿತ್ಯವಾಗಿರುವ ವೇದವಾಕ್ಯಗಳಲ್ಲಿ, ಇನ್ನು ವೇದ ನಿತ್ಯ ಅಂತ ಹೇಳಿ ನಮ್ಮ ಸನಾತನರೆಲ್ಲರೂ ನಾವು ನಂಬ್ಕೊಂಡಿದ್ದೀವಿ. ವೇದ ಅಪೌರುಷೇಯ, ವೇದ ಪರಮಾತ್ಮನ ವಾಣಿ, ಅದು ನಿತ್ಯ, ಯಾರು ಮಾಡಿದಲ್ಲ ಅಂತ. ಈಗ ವೇದವೆಂಬ ನಿತ್ಯವಾಕ್ಯ, ವೇದಗಳಲ್ಲಿರುವ ನಿತ್ಯವಾಕ್ಯಗಳಲ್ಲಿ ವಾಕ್ಯಾರ್ಥ ಜ್ಞಾನ ಸಂಕ್ರಾಂತಿ, ಆ ವೇದಗಳಲ್ಲಿರುವ ವಾಕ್ಯದ ಅರ್ಥವು ಮನದಟ್ಟಾಗುವುದಕ್ಕಾಗಿ, ಸಂಕ್ರಾಂತಿಗೆ ಸೇರ್ಕೊಳ್ಳೋದು, ಬುದ್ಧಿಗೆ ಗೊತ್ತಾಗುವುದಕ್ಕಾಗಿ, ಅರ್ಥವಾಗುವುದಕ್ಕಾಗಿ. ಪದಾರ್ಥ ವಿವಿಚ್ಯತೆ, ಅವಾಗ ವಾಕ್ಯ ಏನ್ ಹೇಳುತ್ತೆ, ಆ ವಾಕ್ಯದಲ್ಲಿ ಏನ್ ಪದಗಳಿದೆ, ಆ ಪದಗಳನ್ನು ವಿವೇಕ ಮಾಡ್ತೀವಿ. ಇಷ್ಟು ಪದಗಳು ಹೇಳಿದೆ, ಇವಾಗ ರಾಶಿ, ಬುದೀಚಿ, ಮಾಹರತಿ, ಉಭಯೋರಭೀತಿ, ಇದನ್ನ ಪಲಾಶ ದಂಡವನ್ನ, ಇಲ್ಲ ಪಲಾಶದ ಟೊಂಕೆಯನ್ನ ಪೂರ್ವ ದಿಕ್ಕು ಮತ್ತು ಉತ್ತರ ದಿಕ್ಕು ಎರಡು ಕಡೆಗೂ ಮಧ್ಯಕ್ಕೂ ಹೋಗಿರುವಂತಹ ಆ ಒಂದು ಕೊಂಬೆಯನ್ನ ಕಡ್ಕೊಂಡು ಬರ್ತಾನೆ ಅಂತ. ಅವಾಗ ಪೂರ್ವ ದಿಕ್ಕಿಗೂ ಉತ್ತರ ದಿಕ್ಕಿಗೂ ಹೋಗಿರತಕ್ಕಂತಹ ಕೊಂಬೆಯನ್ನು ಕಡ್ಕೊಂಡು ಬರ್ತಾನೆ ಅಂದ್ರೆ, ಆ ಬುತ್ತಿಕ ಅದರ ಕೊಂಬೆ ಅದನ್ನು ಕಡಿಯೋದು ಪೂರ್ವ ದಿಕ್ಕು ಉತ್ತರ ದಿಕ್ಕು ಯಾರು ಗೊತ್ತಿರುತ್ತೋ ಅವರಿಗೆ ಆ ವಾಕ್ಯ ಅರ್ಥವಾಗತ್ತೆ. ಯಾರಿಗೆ ಪೂರ್ವ ದಿಕ್ಕು ಉತ್ತರ ದಿಕ್ಕು ಗೊತ್ತಿಲ್ಲ, ಆಮೇಲೆ ಮುತ್ತಿಗೆದ ಮರ ಅನ್ನೋದೇ ಗೊತ್ತಿಲ್ಲ, ಕಡಿಯೋದು ಕ್ರಿಯಾಪದಕ್ಕೆ ಅರ್ಥ ಗೊತ್ತಿಲ್ಲ ಅಂತಾಗಿದ್ದು ಅವ್ರಿಗೆ ಆ ವಾಕ್ಯ ಅರ್ಥ ಆಗೋದೇ ಇಲ್ಲ. ಏನೇ ವಾಕ್ಯ ಹೇಳಿದ್ರು ವಾಕ್ಯದಲ್ಲಿರುವ ಪದಗಳಿಗೆ ಅರ್ಥ ಆಗಬೇಕು. ಹಾಗಾಗಿ ಪದಾರ್ಥ ಯದಾ ವಿವಿಚ್ಯ, ಯಾವಾಗ ಪದಾರ್ಥವನ್ನು ವಿವೇಕ ಮಾಡ್ಕೊಳ್ತೀವೋ ಆಗ ಯದಾ ಪ್ರಶ್ನ, ಯಾವಾಗ ಪ್ರಶ್ನೆ ಹೊಂದೋದೇ ಇಲ್ಲ, ಬರೋದೇ ಇಲ್ಲ. ಪದಾರ್ಥಗಳನ್ನು ವಿವೇಕ ಮಾಡಿಕೊಂಡು ಅದಕ್ಕೆ ಹೊಂದಿಸ್ಕೊಂಡು ಅನ್ಯ ವ್ಯತಿರೇಕ ಮಾಡಿಕೊಂಡು ವಿಶೇಷ ಮಾಡಿಕೊಂಡಾಗ ಪ್ರಶ್ನೆ ಬರಲ್ಲ ಅಂತ ಇದ್ದಾರೆ ಭಾಷ್ಯಕಾರ. ಯಾವಾಗ ಪ್ರಶ್ನೆ ಬರುತ್ತೆ ಅಂದ್ರೆ, ಬರೀ ನಾನು ಅಂತ ಅಷ್ಟೇ ತಿಳ್ಕೊಂಡಾಗ, ಆಮೇಲೆ ನಾನು ಅನ್ನೋ ಬ್ರಹ್ಮದ ವಿಶೇಷವನ್ನೆಲ್ಲ ಅರ್ಥ ಮಾಡ್ಕೊಂಡೇ ಇದ್ದಾಗ, ಅದು ನಾನು ಅನ್ನೋದನ್ನ ದೇಹವನ್ನೇ ನಾನು ಅಂತ ಅಂದ್ಕೊಂಡಿದ್ದಾದಾಗ ಅದ್ರ ಬ್ರಹ್ಮ ಅನ್ನೋದು ಅರ್ಥ ಆಗಲಿಲ್ಲ, ತಪ್ಪರ್ಥ ಆಗತ್ತೆ. ನಾನು ಅನ್ನೋ ಪದಕ್ಕೆ ದೇಹ ಅರ್ಥ ಮಾಡ್ಕೊಂಡು ನಾನು ಪದಕ್ಕೆ ಅರ್ಥ ಮಾಡ್ಕೊಳ್ಳದೆ ಇದ್ದಾಗ
ನಾನು ಬ್ರಹ್ಮ ಅನ್ನೋ ವಾಕ್ಯಕ್ಕೆ ದೇಹವೇ ಬ್ರಹ್ಮ ಅಂತ ತಪ್ಪರ್ಥ ಆಗತ್ತೆ. ಈಗ ಬ್ರಹ್ಮ ಶಬ್ದಕ್ಕೆ ಏನರ್ಥ? ಯಾವುದು ಅಪರಿಚ್ಛಿನ್ನವೋ. ಅಪರಿಚ್ಛಿನ್ನವೋ ಅಂದ್ರೇನೋ ಕಾಲದಿಂದಲೂ ದೇಶದಿಂದಲೂ ವಸ್ತುವಿನಿಂದಲೂ ತುಂಡಾಗಿಲ್ವೋ ಅಂತ, ಬೇರೆ ಆಗಿಲ್ವೋ ಅಂತ. ಎಲ್ಲಾ ಕಾಲದಲ್ಲೂ ಎಲ್ಲಾ ದೇಶದಲ್ಲೂ ಎಲ್ಲಾ ವಸ್ತುವಿನಲ್ಲೂ ಇರ್ತಕ್ಕದ್ದಾದ ತತ್ವಕ್ಕೆ ಬ್ರಹ್ಮ ಅಂತ ಅಂತಿದ್ದಾರೆ. ಅದನ್ನು ನಾನು ತಂತಿದ್ದಾರೆ ಅಂದ್ರೆ ದೇಹವನ್ನು ನಾನು ಅನ್ಬಹುದಾ? ದೇಹ ಬೀರುವೋ ಗೋಡೆನೋ ಹಸುನೋ ಕುದುರೆನೋ ದೇಹ, ಅದು ಬೇರೆ ಇದು ಬೇರೆ. ಅದನ್ನ ದೇಹ ನಾನು ಅಂತಲ್ಲ. ನಾನು ಶಬ್ದಕ್ಕೆ ಬ್ರಹ್ಮ ಅಂತ ವಿಶೇಷಣ ಮಾಡಿದಾಗ, ಬ್ರಹ್ಮ ಶಬ್ದಕ್ಕೆ ಅಪರಿಚ್ಛಿನ್ನ ಅಂತ ಅರ್ಥ ಆದಾಗ ಎಲ್ಲಾ ದೇಶಕ್ಕಾಗಿರ್ತಕ್ಕಂಥ ಅದೇ ಅರ್ಥನ ಇಲ್ಲಿ ನಾನು ಅಪ್ಲೈ ಮಾಡ್ಕೋಬೇಕು. ಹಾಗೆ ಆ ಎರಡು ಪದಗಳನ್ನು ಕೇಳಿ ಎರಡು ಪದಗಳ ಅರ್ಥವನ್ನು ಮಾಡಿಕೊಂಡು ಎರಡಕ್ಕೂ ವಿಶೇಷ ಮಾಡಿಕೊಂಡು ಲಕ್ಷ್ಯಾರ್ಥ ಮಾಡಿಕೊಂಡಾಗ ಸಂಶಯ ಬರೋ ಕಾರಣ ಏನು ಅಂತ ಇದ್ದಾರೆ. ಸಂಶಯ ಬರೋದೇ ಇಲ್ಲ ವಾಕ್ಯದಲ್ಲಿ ಅಂತ ಇದ್ದಾರೆ. ಯಾವಾಗ ಸಂಶಯ ಬರುತ್ತೆ ಅಂದ್ರೆ ಪದಕ್ಕೆ ಅರ್ಥವಾಗದೇ ಇದ್ದಾಗ ಸಂಶಯ ಬರುತ್ತೆ, ಪದಕ್ಕೆ ತಪ್ಪರ್ಥ ಮಾಡ್ಕೊಂಡಾಗ ಸಂಶಯ ಬರುತ್ತೆ. ನಾನು ಅನ್ನೋ ಪದಕ್ಕೆ ದೇಹಂಜ ಮನೋಬುದ್ಧಿ ಇಟ್ಕೊಂಡು ತಪ್ಪರ್ಥ ಆಗುತ್ತೆ. ನಾನು ಪದ ಯಾವ್ದನ್ನ ಹೇಳ್ತಾ ಇದೆ ಅಂತ ಗೊತ್ತಿಲ್ಲ ಅಂದ್ರು ತಪ್ಪರ್ಥ ಆಗುತ್ತೆ. ಅದೆರಡೂ ಇಲ್ಲ ಅಂತ ಆದರೆ ಯಾಕೆ ವಾಕ್ಯಾರ್ಥ ಆಗಲ್ಲ ಅಂತ ಕೇಳ್ತಾ ಇದ್ದಾರೆ. ತಪ್ಪರ್ಥವನ್ನು ಬಿಟ್ಕೊಂಡು ಅಜ್ಞಾನವನ್ನು ಬಿಟ್ಕೊಂಡ್ರೆ ಯಾಕೆ ವಾಕ್ಯಾರ್ಥ ಆಗಲ್ಲ? ನಿಮಗೆ ತ್ವಂಪದಾರ್ಥ ಆಗಿಲ್ಲ ಅಂತ ಇದ್ದಾರೆ. ಈ ತ್ವಂಪದಾರ್ಥವನ್ನು ನಾನು ಅನ್ನೋ ಪದಾರ್ಥವನ್ನ ದೇಹಂಜ ಮನೋಬುದ್ಧಿ ಒಂದು ಕೂರಿಸ್ಕೊಂಡ್ಬಿಟ್ಟು ಇದೇನು ಬ್ರಹ್ಮ ಇದೇನು ಬ್ರಹ್ಮ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಾ, ಅದಕ್ಕೆ ನಿಮ್ಗೆ ಅರ್ಥವಾಗ್ತಿಲ್ಲ ಅಂತ ಇದ್ದಾರೆ. ನಾನು ಅನ್ನೋ ಪದದಿಂದ ಆ ಚಿದಾಭಾಸವಾದ ಅಹಂ ಪ್ರತ್ಯಯ ಶುದ್ಧ ಅರಿವನ್ನೇ ನಾನು ಕೈತಾ ಇರೋದು ಅಂತಂದ್ರೆ ಅದು ಭೂತಪೂರ್ವಗತ್ಯ, ಅದು ನಾನಲ್ಲ. ನಾನು ಅಂತನ್ಬೇಕಾದ್ರೆ ಅದು ನೀನು ಅದನ್ನು ಇಟ್ಕೊಳ್ಳೋ ಪದ ಆದ್ರಿಂದ ಅದು ನಾನಾಗುತ್ತೆ. ಅದು ನೀನು ಇಟ್ಕೊಳ್ಳದೇ ಇರೋ ಪದ. ಅದು ಅಖಂಡವಾದ ತತ್ವವನ್ನ ನಾನು ಲಕ್ಷಿಸ್ತಾ ಇದ್ದಾರೆ. ಈ ನಾನು ಒಂದು ಪ್ರತ್ಯಯ ಇದೆಯಲ್ಲಪ್ಪ, ಒಂದು ಚಿದಾಭಾಸ. ಆ ಚಿತ್ತಿನ ಆಭಾಸದಲ್ಲಿ ಆ ಅನಾತ್ಮಾಂಶ ಬಿಟ್ಕೊಂಡು ಬರೀ ಪ್ರತ್ಯೇಕರ್ಥ ಚೈತನ್ಯಾಂಶವನ್ನ ಸದಂಶವನ್ನ ಸತ್ತಂಶವನ್ನು ಚೈತನ್ಯಾಂಶವನ್ನು ದ್ವಿತೀಯಾಂಶವನ್ನು ಹೇಳ್ತಾ ಇದೆ ಅಂತ ಅರ್ಥ ಮಾಡ್ಕೊಂಡ್ರೆ ಅದು ಬ್ರಹ್ಮವಾಗಲೇಬೇಕು. ಅದು ಬ್ರಹ್ಮವಾಗಲಿ ಇನ್ನೊಂದಾಗ ಬರೋದೇ ಇಲ್ಲ. ಆದ್ದರಿಂದ ವಾಕ್ಯಗಳಲ್ಲಿ ನಿತ್ಯವಾಗಿರುವ ವಾಕ್ಯಗಳಲ್ಲಿ ಯಾವಾಗ ವಾಕ್ಯಾರ್ಥ ಜ್ಞಾನವು ಮನಸ್ಸಿಗೆ ಮನದಟ್ಟಾಗೋದಕ್ಕಾಗಿ ಪದಾರ್ಥವನ್ನು ನಾವು ವಿವೇಕ ಮಾಡ್ಕೊಳ್ತೀವೋ ಆಗ ನಮಗೆ ಸಂಶಯ ಬರೋದೇ ಇಲ್ಲ ಅಂತ ಇದ್ದಾರೆ. ಸಂಶಯ ಬರ್ತಾ ಇದೆ ಅಂದ್ರೆ ನೀವು ಪದಾರ್ಥವೂ ಆಗಿಲ್ಲ, ವಾಕ್ಯಾರ್ಥವೂ ಆಗಿಲ್ಲ. ಪದಾರ್ಥ ಗೊತ್ತಾಯ್ತು, ವಾಕ್ಯಾರ್ಥ ಗೊತ್ತಾಯ್ತು ಅಂದ್ರೆ ಯಾಕೆ ಸಂಶಯ ಬರುತ್ತೆ? ನಮ್ಗೆ ಯಾಕೆ ಫ್ರೆಂಚ್ ಭಾಷೆ ಬರೋಲ್ಲ ಅಥವಾ ಹಿಬ್ರೂ ಭಾಷೆ ಬರೋಲ್ಲ ಅಂದ್ರೆ ಅಲ್ಲಿರೋ ಪದಗಳಿಗೆ ಅರ್ಥ ಗೊತ್ತಿಲ್ಲ, ವಾಕ್ಯಕ್ಕೂ ಅರ್ಥ ಗೊತ್ತಿಲ್ಲ. ಪದಕ್ಕೆ ಅರ್ಥ ಗೊತ್ತಾಗಬೇಕಾದ್ರೆ ವಾಕ್ಯಕ್ಕೆ ಅರ್ಥ ಆಗೋದು. ಅದನ್ನ ಹಿಬ್ರೂ ಭಾಷೆಯಲ್ಲೋ ಫ್ರೆಂಚ್ ಭಾಷೆಯಲ್ಲೋ ಒಂದು ವಿಷಯ ಹೇಳಿದ್ರೆ ನಮಗೆ ಅರ್ಥ ಆಗೋದಿಲ್ಲ. ಕರೆಕ್ಟ್ ಆಗಿ ಸರಿಯಾಗಿದೆ ಇದೆ. ನೀನು ಆ ಸದ್ಬ್ರಹ್ಮವಾಗಿರುವೆ, ನೀನು ಆ ಸದ್ಬ್ರಹ್ಮವಾಗಿರುವೆ ಎಂಬ ವಾಕ್ಯದಲ್ಲಿ ಪದಾರ್ಥ ಜ್ಞಾನವಿಲ್ಲದವನಿಗೆ ವಿರೋಧವು ತೋರುವುದರಿಂದ ವಾಕ್ಯಾರ್ಥದ ಜ್ಞಾನವಾಗದೇ ಇರುತ್ತದೆ. ಆದರೆ ನೀನು ಎಂಬ ಪದದ ಅರ್ಥವು ಯಾವುದು ಎಂಬುದನ್ನು ಅನ್ವಯ ವ್ಯತಿರೇಕಗಳಿಂದ ವಿವೇಚಿಸಿ ತಿಳಿದುಕೊಂಡರೆ ಆಗ ಯಾವ ವಿರೋಧವೂ ತೋರುವುದಿಲ್ಲ. ಆಗ ನಾನು ಬ್ರಹ್ಮವೆಂಬುದು ಹೇಗೆ ಎಂಬ ಪ್ರಶ್ನೆಯೇ ಹೊಂದುವುದಿಲ್ಲ. ಆದ್ದರಿಂದಲೇ ಶ್ವೇತಕೇತುವು ತನ್ನ ತಂದೆಯನ್ನು 9 ಸಲ ಮತ್ತೆ ಮತ್ತೆ ಪ್ರಶ್ನೆ ಮಾಡಿ ಪದಾರ್ಥದ ಜ್ಞಾನವನ್ನು ಮಾಡಿಕೊಂಡು ಆಮೇಲೆ ಅರಿತನು ಎಂದು ಶ್ರುತಿಯು ಹೇಳುತ್ತದೆ. ಈ ಘಟಾಕಾಶವು ಮಹಾಕಾಶವೇ ಅಂತ ವಾಕ್ಯ ಅಂದ್ರೆ ಘಟಾಕಾಶವು ಗಡಿಗೆಯನ್ನು ಕೂಡಿಸ್ಕೊಂಡು ಘಟಾಕಾಶ ಅಂತ ಅರ್ಥ ಮಾಡ್ಕೊಂಡ್ರೆ ಅದೇನ್ ಮಾಡಿದ್ರು ಮಹಾಕಾಶ ಆಗಲ್ಲಪ್ಪ. ಗಡಿಗೆ ಬಿಟ್ಟೇ ನೋಡಿದ್ರೆ ಅದು ಹೌದು ಮಹಾಕಾಶವೇ, ಮಹಾಕಾಶಕ್ಕಿಂತ ಬೇರೆ ಅಲ್ಲೇ ಅಲ್ಲ. ಹಾಗೆ ಈ ಪ್ರಮಾತೃತ್ವವನ್ನ ಬ್ರಹ್ಮ ಅಂತ ಹೇಳ್ತಾ ಇದೆ ಅಂತ ಅರ್ಥ ಮಾಡ್ಕೊಂಡ್ರೆ ಅದು ವಾಕ್ಯಾರ್ಥವಾಗೋದೇ ಇಲ್ಲ. ಪ್ರಮಾತೃತ್ವವನ್ನು ಬಿಟ್ಟುಕೊಂಡ ಪ್ರಮಾತೃತ್ವದಲ್ಲಿ ಅನುಗತವಾದ ಕೇವಲ ಚಿದಂಶ ಚೈತನ್ಯಾಂಶ ಅಷ್ಟನ್ನೇ ಲಕ್ಷಿಸಿಕೊಂಡು ಅದನ್ನ
ನಾನು ಅನ್ನೋದು ಭೂತಪೂರ್ವಗತ್ಯ. ಮುಂಚೆ ನಾನು ಅಂತ ಅಂದ್ಕೊಂಡಿದ್ದೀವಿ, ಆಗ ನಾನಲ್ಲ ಅದು. ನಾನು ಅಂತ ಅನ್ನೋದು ಪರಿಚ್ಛಿನ್ನವಾದ ವಸ್ತುವನ್ನು ಹೇಳುವ ಪದ. ಆದರೆ ಆ ಚೈತನ್ಯವು ಪರಿಚ್ಛಿನ್ನವಾದ ವಸ್ತು ಅಲ್ಲ. ಅದನ್ನು ನಾನು ಹೆಂಗ್ ಹೇಳಿದ್ರು ಅಂತಂದ್ರೆ, ಮುಂಚೆ ಅಜ್ಞಾನಿಯಾಗಿದ್ದಾಗ ನಾನು ಅಂತ ಹೇಳಿ ಒಂದನ್ನು ಮಾಡ್ಕೊಂಡಿದ್ದಲ್ಲ, ಆ ತಪ್ಪರ್ಥವನ್ನು ಬಿಡಿಸೋಕ್ಕೋಸ್ಕರ ಆ ಪದವನ್ನೇ ಅನುವಾದ ಮಾಡಿಕೊಂಡು ಅದನ್ನು ಬಾಧೆ ಮಾಡ್ತಾ ತಿಳಿಸ್ಕೊಡ್ತಾ ಇದ್ದಾರೆ. ಈ ಹಾವು ಹಗ್ಗ ಅಂತ ಹೇಳುವ ಹಾಗೆ, ಹಾವು ಹಗ್ಗ ಅನ್ನೋದಾಗಿ ಹಾವನ್ನು ಬಿಟ್ಟು ಹಗ್ಗವನ್ನು ಹೇಗೆ ತಿಳ್ಕೊಳ್ಬೇಕೋ, ಅದೇ ರೀತಿ ನಾನು ಬ್ರಹ್ಮ ಅನ್ನುವಾಗ ನಾನಿರ್ತಕ್ಕಂತಹ ಅನಾತ್ಮಾಂಶ, ಇದಮಂಶ, ಪರಿಚ್ಛಿನ್ನಾಂಶ, ಕರ್ತೃತ್ವ ಭೋಕ್ತೃತ್ವಾಂಶ ಬಿಟ್ಟಾಗ ಅದು ಬರುವುದೇ ಅಲ್ಲ, ಅಷ್ಟೇ ಬರುವುದೇ ಇಲ್ಲ. ತನ್ಮಯ ವ್ಯತಿರೇಕೋಕ್ತಿ ಸ್ಮರಣಾಯತು ಸ್ಮೃತ್ಯ ಭಾವೇನ ವಾಕ್ಯಾರ್ಥಃ ಶಕ್ಯೋ ಹಿ ಕೇನಚಿತ್ ಅನ್ವಯಂ ವ್ಯತಿರೇಕೋ ಪದಾರ್ಥಸ್ಮರಣಾಯತು ಸ್ಮೃತ್ಯಭಾವೇನ ವಾಕ್ಯಾರ್ಥೋ ಜ್ಞಾತುಂ ಶಕ್ಯೋ ಹಿ ಕೇನಚಿತ್. ಅನ್ವಯಂ ವ್ಯತಿರೇಕೋಕ್ತಿಃ ಪದಾರ್ಥಸ್ಮರಣಾಯ ತು ಸ್ಮೃತ್ಯಭಾವೇ ನ ವಾಕ್ಯಾರ್ಥಃ ಜ್ಞಾತುಂ ಶಕ್ಯಃ ಹಿ ಕೇನಚಿತ್. ಅನ್ವಯ ವ್ಯತಿರೇಕವನ್ನು ಹೇಳಿರೋದು ಯಾತಕ್ಕೆ? ನಾನು 3 ಅವಸ್ಥೆಯಲ್ಲೂ ಅನ್ವಯವಾಗಿದ್ದೀನಿ. ಅವಸ್ಥೆಗಳು ಬಿಟ್ಟು ಹೋಗ್ತಾ ಇದೆ. ಎಚ್ಚರವಾದಾಗ ಕನಸು ನಿದ್ರೆ ಇಲ್ಲ, ಕನಸಿದ್ದಾಗ ಎಚ್ಚರ ನಿದ್ರೆ ಇಲ್ಲ, ನಿದ್ದೆ ಇದ್ದಾಗ ಎಚ್ಚರ ಕನಸು ಇಲ್ಲ. ನಾನು ಮಾತ್ರ 3ರಲ್ಲೂ ಅನ್ವಯವಾಗಿದ್ದೀನಿ. ವ್ಯತಿರೇಕ ಅವಸ್ಥೆಗಳು. ಈಗ ಅನ್ವಯ ವ್ಯತಿರೇಕದಿಂದ ನಾನು ಎಂಬುದು 3ರಲ್ಲೂ ಸೇರಿಕೊಂಡು 3ರನ್ನು ಬಿಟ್ಟಿರುವಂತಹ ಒಂದು ತತ್ವ, ಒಂದು ಪರಮಾರ್ಥ. ಅದನ್ನು ನಾನು ಹೇಳ್ತಾ ಇದ್ದಾರೆ ಅಂತ ಹೇಳಿ ಈ ರೀತಿ ಅನ್ವಯ ವ್ಯತಿರೇಕವನ್ನು ಹೇಳ್ತಾ ಇರೋದು ಯಾತಕ್ಕೆ ಅಂತಂದ್ರೆ, ನಿಮಗೆ ಆ ಪದಾರ್ಥ ಯಾವುದು ಗೊತ್ತಾಗ್ಲಿಲ್ಲ. ಏನಾಗಿದೆ ಅಂದ್ರೆ, ದೇಹೇಂದ್ರಿಯ ಮನೋಬುದ್ಧಿ ಎಲ್ಲದರಲ್ಲೂ ನಾನಿದ್ದೀನಿ. ದೇಹದಲ್ಲೂ ನಾನಿದೆ, ಆ ಇಂದ್ರಿಯದಲ್ಲೂ ನಾನಿದೆ, ಮನಸ್ಸಲ್ಲೂ ಇದೆ, ಬುದ್ಧಿಯಲ್ಲೂ ಇದೆ, ಪ್ರಾಣದಲ್ಲೂ ಇದೆ, ಅಹಂಕಾರದಲ್ಲೂ ಇದೆ ನಾನು. ಮತ್ತು ಎಲ್ಲದರಲ್ಲೂ ಓಡಾಡುತ್ತೆ ಅಂದ್ರೆ ಇದೆಲ್ಲಕ್ಕಿಂತ ಬೇರೆಯಾಗೂ ಇದೆ. ನಾನು ಅನ್ನೋದು ಎಲ್ಲದರಲ್ಲೂ ಓಡಾಡುತ್ತೆ. ಕೂತಿದ್ದೀನಿ ಎನ್ನುವಾಗ ದೇಹ ನಾನಾಗಿರ್ತೀನಿ, ನೋಡ್ತಿರುವಾಗ ಇಂದ್ರಿಯ ನಾನಾಗಿರ್ತೀನಿ, ಯೋಚನೆ ಮಾಡುವಾಗ ಮನಸ್ಸು ನಾನಾಗಿರ್ತೀನಿ, ತಿಳ್ಕೊಳ್ಳುವಾಗ ಬುದ್ಧಿ ನಾನಾಗಿರ್ತೀನಿ, ಅಭಿಮಾನ ಪಟ್ಕೊಂಡಾಗ ಅಹಂಕಾರ ನಾನಿರ್ತೀನಿ, ಹಾಗೆ ಪ್ರಾಣಶಕ್ತಿ ಕ್ರಿಯೆ ಮಾಡುವಾಗ ಪ್ರಾಣ ನಾನಾಗಿರ್ತೀನಿ. ಆದರೆ ನಿಜ ನಾನು ಯಾರುವುದೇ, ನಾನು ಪ್ರಾಣನೂ ಅಲ್ಲ, ಅದೇ ಪ್ರಾಣವೂ ಹೌದು, ಪ್ರಾಣನೇ ಅಲ್ಲ. ನಾನು ಮನಸ್ಸೇ ಅಲ್ಲ, ಅದೇ ಮನಸ್ಸೂ ಹೌದು. ನಾನು ಇಂದ್ರಿಯವೇ ಅಲ್ಲ, ಅದು ಇಂದ್ರಿಯವೂ ಹೌದು. ನಾನು ದೇಹವೇ ಅಲ್ಲ, ದೇಹವೂ ಹೌದು. ಅಂದ್ರೆ ದೇಹವೇ ಅಲ್ಲ ಅಂದ್ರೆ ದೇಹ ಮಾತ್ರವೇ ಅಲ್ಲ. ಅಂದ್ರೆ ಅದು ಮಾತ್ರವೇ ಅಲ್ಲ ಅಂದಾಗ ನಾನು ಅದನ್ನು ಬಿಟ್ಟು ಇರ್ತೀನಿ ಅಂದಾಗ ನಾನು ಅನ್ನೋದು ಎಲ್ಲದರಲ್ಲೂ ಓಡಾಡುವ, ಎಲ್ಲಕ್ಕಿಂತ ಬೇರೆಯಾಗಿರುವಂತಹ ಒಂದು. ಆ ಬೇರೆಯಾಗಿರ್ತಕ್ಕಂಥಾದ್ಮೇಲೆ ಎಲ್ಲಕ್ಕಿಂತ ಬಿಟ್ಟಿದ್ದಾಗ ಅದು ಹೇಗಿರುತ್ತೆ ನೋಡ್ಬೇಕು. ನಾವು ಕೂರ್ಕೊಂಡಾಗಲೇ ನೋಡಿ 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 ಅದಕ್ಕೂ ಒಂದು ವಿಶೇಷವಾಗಿ ಅಂಟಿಸ್ಬಿಟ್ಟಿದ್ದೀವಿ. ಎಲ್ಲದರಲ್ಲೂ ಓಡಾಡುತ್ತೆ ಅಂದ್ರೆ ಎಲ್ಲವೂ ಇಲ್ಲೇ ಇದ್ದಾಗ ಅದು ಹೇಗಿರುತ್ತೆ? ನಾನು ಈ ಮನೆಗೂ ಹೋಗ್ತೀನಿ, ಆ ಮನೆಗೂ ಹೋಗ್ತೀನಿ, ಇನ್ನೊಂದು ಮನೆಗೂ ಹೋಗ್ತೀನಿ ಅಂದ್ರೆ ನಾನು ಯಾವ ಮನೆಯೂ ಅಲ್ಲಪ್ಪ, ನಾನು 3 ಮನೆಗೂ ನಾನು ಬೇರೆ. ಹಾಗೆ ದೇಹೇಂದ್ರಿಯ ಮನೋಬುದ್ಧಿ ಪ್ರಾಣ ಅಹಂಕಾರಗಳೆಲ್ಲ ಓಡಾಡ್ತೀನಿ ಅಂದ್ರೆ ಇದಿಷ್ಟು ಇಲ್ಲದೆ ಇದ್ದಾಗ ನಾನು ಇದರಲ್ಲೋ ಅಂದ್ರೆ ಇರ್ತೀನಿ. ನಿದ್ದೆ ನೋಡಿ, ಇದ್ದೀರಿ ದೇಹೇಂದ್ರಿಯ ಮನೋಬುದ್ಧಿ ಪ್ರಾಣ ಯಾವ ಇದೆ ಅದು ತಾನಿರಲ್ಲ ಅಂತ ಯಾರು ಅಂದ್ಕೊಂಡಿರಲ್ಲ ನಿದ್ದೆಯಲ್ಲಿ. ಆದರೆ ಹೇಗಿರ್ತೀನಿ ಮಾತ್ರ ಗೊತ್ತಿಲ್ಲ ಜನರಿಗೆ ನಿದ್ದೆಯಲ್ಲಿ. ಅದನ್ನು ಉಪನಿಷತ್ ಜ್ಞಾಪಕ ಮಾಡುತ್ತೆ. ಅದಾಗೆ ಅನ್ವಯ ವ್ಯತಿರೇಕ ಮಾಡಿಕೊಂಡು ದೇಹೇಂದ್ರಿಯ ಮನೋಬುದ್ಧಿಯಲ್ಲಿ ನಾನಲ್ಲ ಮುಂಚೆ ಬಿಟ್ಕೋ. ಬಂದು ಹೋಗಿ ಮಾಡೋದ್ರಿಂದ ಅದು ನನ್ನ ರೂಪ ಅಲ್ಲ. ನೀನ್ ಎಲ್ಲದೂ ಇರ್ತೀಯ, ಅದು ಇವುಗಳು ಬಂದು ಹೋಗಿ ಮಾಡುತ್ತೆ. ಆದ್ರೆ ಬಂದು ಹೋಗಿ ಮಾಡುವ ರೂಪ ನಿನ್ನ ರೂಪ ಅಲ್ಲ ಅಂತ ಹೇಳಿ ಪದಾರ್ಥದ ನೆನಪಿಗೋಸ್ಕರವಾಗಿ ಅನ್ವಯ ವ್ಯತಿರೇಕವನ್ನ ಶಾಸ್ತ್ರದಲ್ಲಿ ಹೇಳ್ತಾರೆ. ಆಮೇಲೆ ನಿಮ್ಗೆ ಪದಾರ್ಥದ ನೆನಪೇ ಆಗದೆ ಹೋದ್ರೆ ವಾಕ್ಯಾರ್ಥ ಆಗೋಲ್ಲ. ಸ್ಮೃತ್ಯಭಾವೇ ವಾಕ್ಯಾರ್ಥ ಕೇಳಿಸಿ ಜ್ಞಾನ ನಶಕ್ಯ. ನಾನು ಎಂಬ ಪದಾರ್ಥವೇ ಗೊತ್ತಿಲ್ಲ ಅಂತ ಆದ್ರೆ ವಾಕ್ಯಾರ್ಥ ಆಗೋಲ್ಲ. ನಾನು ಅನ್ನೋ ಪದಾರ್ಥ ಗೊತ್ತಿದೆ ನಿನಗೆ, ನಾನು ಬ್ರಹ್ಮನ ವಾಕ್ಯಾರ್ಥ ಹೆಂಗಾಗತ್ತೆ? ನಮ್ಗೆ ನಾವು ತಪ್ಪಿಕೊಂಡಿರೋದು, ನಮ್ಗೆ ಅಜ್ಞಾನ ಇರೋದು
ನಾನೆಂಬುದರಲ್ಲಿ ನಾನು ಅನ್ನೋದನ್ನ ಕರೆಕ್ಟಾಗಿ ಅರ್ಥ ಬರಬೇಕು. ಬಹಳ ಸೂಕ್ಷ್ಮ, ಬಹಳ ಅತ್ಯಂತ ಪ್ರಿಯತಮ, ಸಮೀಪತಮ. ಇದು ಕಣ್ಣ ಮುಚ್ಚಾಲೆ ಆಡೋದು ಅರ್ಥ ಇದೆ. ಗೊತ್ತಾಗ್ತೋ ಹಾಗೆ ಆಗತ್ತೆ, ನೋಡೋದಕ್ಕೆ ಗೊತ್ತೇ ಆಗಲ್ಲ. ಏನಪ್ಪ ನಾನು ಯಾವುದಪ್ಪ, ನಾನು ಯಾವುದು, ನಾನೇನೋ, ನಾನು ಬೇರೆನೋ, ನಾನೇನೋ ಬೇರೆ ಸಂಶಯ ಬರಲ್ಲ. ನಾನೇನಂತೀನಿ, ನಾನು ಯಾವುದು ಅನ್ನೋದ್ರ ಬಗ್ಗೆ ಸಂಶಯ ಬರುತ್ತೆ. ಯಾಕೆ ಸಂಶಯ ಬರುತ್ತೆ ಅಂದ್ರೆ ನಾವು ಇದನ್ನು ಬಿಟ್ಟು ನೋಡಿಕೊಳ್ಳುವ ಪ್ರಯತ್ನ, ಅಭ್ಯಾಸ ಮಾಡ್ತಾ ಇಲ್ಲ. ಇದನ್ನ ಮಾಡಿಕೊಂಡು ಈ ನಾನೆಂಬುದರ ನಿಜವಾದ ಪದದ ಅರ್ಥ ಯಾವುದು ಅಂತ, ನಿಜವಾದ ಅರ್ಥ ಯಾವುದು ಅನ್ನೋದನ್ನ ನೆನಪಿಟ್ಕೊಂಡ್ರೆ ವಾಕ್ಯ ಅರ್ಥ ಆಗುತ್ತೆ. ಎಲ್ಲ ಪುರಾಣವ ನೀನರಿ ತಂಬುವೆ, ನಿನ್ನ ಪುರಾಣವ ನೀನರಿಯೇ. ನಾನು ಅನ್ನೋದೇ ಗೊತ್ತಿಲ್ಲ. ನಾನೆಂಬುದ ತಿಳಿಯಣ್ಣ, ಅದನ್ನ ಅರಿತರೆ ನೀನೇ ಮುಕ್ಕಣ್ಣ, ನೀ ಶಿವ ಆಗ್ತೀಯ, ಇಲ್ಲದೆ ಶವ ಆಗ್ತೀಯ. ಕಷ್ಟ. ನಾನು ಬಹಳ ಸೂಕ್ಷ್ಮ ಆಟ ಆಡಿಸ್ತಾ ಇದ್ದೀನಿ ಅಂದ್ರೆ ಅದೇ ಅಭಿಮಾನಕ್ಕೂ ಕಾರಣ. ವ್ಯವಹಾರದಲ್ಲಿ ಎಷ್ಟು ಅಭಿಮಾನ ಪಡ್ಕೊಂಡ್ಬಿಡುತ್ತೆ ಅಂದ್ರೆ, ಕಿಂಚಿತ್ ಹರ್ಟ್ ಆಗ್ಬಿಟ್ರೆ ಸಾಕು, ನಾನು ಅದಕ್ಕೆ ಹೆಂಗ್ ಭುಜುಗುಟ್ಟತ್ತದೆ, ಹಾವನ್ನು ಭುಜುಗುಟ್ಟತ್ತದೆ. ಅದು ಎಷ್ಟು ಪ್ರಿಯ ಆಗುತ್ತೆ ನಾನು ಅನ್ನೋದು ಅಂತ ಹೇಳ್ಕೊಡ್ದೆ ಬಹಳ ಪ್ರಿಯವಾಗಿದೆ. ಆದ್ರೆ ಕಲ್ಪಿತ ರೂಪ ಆಗುತ್ತೆ. ಈ ವ್ಯವಹಾರ ತೋರ್ತಾ ಇರೋ ನಾನು ಕಲ್ಪಿತ ರೂಪ. ಆದ್ರೆ ಕಲ್ಪಿತವಲ್ಲದೇ ಇರೋ ಇನ್ನೊಂದು ರೂಪ ಇದೆ, ಅದರ ಬಗ್ಗೆ ಗಮನವೇ ಇಲ್ಲ, ಅದು ಗೊತ್ತಾಗ್ತಾನೆ ಇಲ್ಲ. ಅದರ ನೆನಪು ನಿಮ್ಗೆ ಆಗದೆ ಹೋದರೆ, ಕಲ್ಪಿತವಲ್ಲದೆ ಇರುವ ತಾನಾಗಿರುವ ಒಂದು ವಸ್ತುವಿನ ನೆನಪು ನಿಮ್ಗೆ ಆಗದೆ ಹೋದರೆ, ನಾನು ಬ್ರಹ್ಮ ತಿಪ್ಪಲಾಗೋದು ಗೊತ್ತಾಗಲ್ಲ. ಆ ಪದಾರ್ಥ ಪಡೆಯಬೇಕು, ಅವಾಗ ಆಗೋದಾಗಿದೆ. ಶ್ರುತಿಯಲ್ಲಿ ಮೇಲೆ ವಿವರಿಸಿರುವಂತೆ ಸೃಷ್ಟಿ ಪ್ರವೇಶಾದಿಗಳಿಂದಲೂ ಅವಸ್ಥಾತ್ರಯದಿಂದಲೂ ಅನ್ವಯ ವ್ಯತಿರೇಕವನ್ನು ಹೇಳಿರುವುದು ತತ್ವಮಸಿ ವಾಕ್ಯದಲ್ಲಿರುವ ತ್ವಂ ಪದಾರ್ಥವನ್ನು ತಿಳಿಸುವುದಕ್ಕೇ ಹೊರತು ಮತ್ತೆ ತಕ್ಕೂ ಅಲ್ಲ. ಪದಾರ್ಥ ಜ್ಞಾನವಿಲ್ಲದಿದ್ದರೆ ವಾಕ್ಯಾರ್ಥ ಜ್ಞಾನವಾಗಲಾರದೆಂಬುದೇ ಶ್ರುತಿಯ ಅಭಿಪ್ರಾಯವೆಂಬುದು ಇದರಿಂದ ಗೊತ್ತಾಗುತ್ತದೆ. ಪದಾರ್ಥ ಜ್ಞಾನವು ವಾಕ್ಯಾರ್ಥ ಜ್ಞಾನಕ್ಕೆ ಸಾಧನವೆಂಬುದು ಲೋಕದಲ್ಲಿಯೂ ಪ್ರಸಿದ್ಧವಾಗಿರುತ್ತದೆ. ವಾಕ್ಯದ ಪದಗಳೇ ಗೊತ್ತಾಗದೆ ಹೋದ್ರೆ ವಾಕ್ಯಾರ್ಥ ಆಯ್ತಾ ಗೊತ್ತಾಗುತ್ತೆ. ಸಂಕೇತಿ ಭಾಷೆ ನಾನು ವಾಕ್ಯ ಹೇಳಿದ್ರೆ ಏನ್ ಹೇಳಿದ್ರು ಗೊತ್ತಾಗೋದೇ ಇಲ್ಲ. ಆ ಸಂಕೇತಿ ಭಾಷೆ ಬರದೇ ಇದ್ದಾಗ ಅಲ್ಲಿರೋ ಪದಗಳ ಅರ್ಥ ಗೊತ್ತೇ ಇದ್ದಾಗ, ಕಿನ್ನಂಗಲಿ ಒಳಕಿ ಆಶಡೋ ತೇಜು ಅಂತಂದ್ರೆ, ಕಿನ್ನಂಗಲಿ ಒಳಕಿ ಆಶಡೋ ಅಂದ್ರೆ ಏನ್ ಅರ್ಥ? ಕಿನ್ನಂಗಲಿನ ಏನು, ಒಳಕಿ ಆಚಡೋ ಅಂದ್ರೆ ಏನು? ಕಿನ್ನಂಗಲಿನ ದೇವಪಾತ್ರೆ, ಒಳಕದಿಂದ ತೊಳೆಯೋದು, ದೇವಪಾತ್ರೆ ತೊಳೆದಾಯ್ತಾ ಅಂತ. ಕಿನ್ನಂಗಲಿ ಒಳಕಿ ಆಚ ಅಂತ ಯಾಕೆ ಅರ್ಥ ಇಲ್ಲ ಅಂದ್ರೆ, ಆ ಕಿನ್ನಂಗಲಿ ಪದ ಗೊತ್ತಿರಲಿಲ್ಲ. ಕಿನ್ನಂಗಲಿ ಪದ ಕೇಳೇ ಇಲ್ಲ ನೀವು. ಒಳಕೋದು ಪದ, ಒಳಕದ ಸ್ವಲ್ಪ ಗೊತ್ತಿಲ್ಲ ಆಗಿದ್ರೆ ಆ ಪದ ಗೊತ್ತಿದ್ದೇ ಇದ್ದಾಗ ಏನ್ ಮಾಡೋದು ವಾಕ್ಯಾರ್ಥ ಆಗಲ್ಲ. ಹಾಗೆ ನಾನು ಗೊತ್ತಿದ್ದೇ ಇದ್ದಾಗ ನಾನು ಬ್ರಹ್ಮ ಗೊತ್ತಾಗುವುದಿಲ್ಲ. ನಾನನ್ನು ಗೊತ್ತು ಮಾಡ್ಕೊಳ್ಳಿ, ಅವಾಗ ನೀವು ಬ್ರಹ್ಮ ನಾನು ಗೊತ್ತು ಮಾಡಿಸ್ಕೊಡ್ತೀನಿ. ಈ ನಾನು ಗೊತ್ತು ಮಾಡ್ಕೊಟ್ರೆ ನಾನು ಬ್ರಹ್ಮ ತಿಳ್ಸ್ಕೊಂಡು ನಂಗೆ ಯಾವ್ದು. ಈ ನಾನು ತಿಳ್ಕೊಂಡು ಹೋದ್ರೆ ನಂಗೆ ಬ್ರಹ್ಮ ತಿಳ್ಸ್ಕೊಳಕ್ಕಾಗಲ್ಲ. ನಾನೊಂದು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮಗೆ ಬ್ರಹ್ಮ ಗೊತ್ತಾಗ್ಬಿಡ್ತಾರೆ. ಹೌದು. ತತ್ತಮಸ್ಯಾದಿ ವಾಕ್ಯೇಷು ಪದಾರ್ಥ ವಿವೇಕತಃ ಯಜ್ಜತೇನೈವ ವಾಕ್ಯಾರ್ಥಃ ನಿತ್ಯಮುಕ್ತೋ ಉಹಮಿತ್ಯತಃ ಅನ್ವಯಂ ವ್ಯತಿರೇಕೋಕ್ತಿಃ ತದ್ವಿವೇಕಾಯ ನಾನ್ಯಥಾ ಪದಾರ್ಥ ವಿವೇಕೆ ಹಿ ಪ್ರಾಣಾವರ್ಪಿತ ಬಿಲ್ಬವತ್ ವಾಕ್ಯಾರ್ಥೋ ವ್ಯಜ್ಯತೆ ಚೈವಂ ಕೇವಲಾಹಂ ಪದಾರ್ಥತಃ ಉಚ್ಛೇತ್ಯೇತದಪೋಹೇನ अन्वयव्यतिरेकोक्तिस्तद्विवेकाय नान्यथा पदार्थविवेके हि प्राणावर्पितबिल्बवत् वाक्यार्थो व्यज्यते चैवं केवलाहं पदार्थः उच्छेत्యేతదపోహేన प्रतिजात्मनिश्चयात्
तत्त्वमस्यादि वाक्येषु त्वं विवेकतः यच्यते न एव वाक्यार्थः नित्यमुक्तः अहं नित्यतः अन्वयो व्यतिरेकोक्तिः तद्विवेकाय न अन्यथा त्वं हि वाक्यार्थः यच्यते च एवं केवलाहं पदार्थतः दुःखी इति एतत् अपोहेन प्रत्यगात्मनिश्चयात् ಪ್ರಿಂಟ್ ದೂರ ಮಾಡ್ಬಿಟ್ರೆ ಪರೀಕ್ಷೆ ದೂರ ಮಾಡ್ಬೇಕು ಭಕ್ತರು ಹಳೆ ಪುಸ್ತಕದಲ್ಲಿ ಅನ್ಯಯ ವ್ಯತಿರೇಕ ಅಂತಿದೆ ಗುರುಗಳೇ, ಅದು 3ನೇ ಲೈನು. ಅನ್ವಯ ವ್ಯತಿರೇಕ ಇಲ್ಲೂ ಇರಲ್ಲ, ಅನ್ಯಯ ಅಂತಿದೆ, ನಾಗೆ ಯಾವತ್ತಿದೆ. ತಪ್ಪು, ಅನ್ಯಯ ವ್ಯತಿರೇಕ ಪದವೇ ಇಲ್ಲ ಸಂಸ್ಕೃತದಲ್ಲಿ. ಕರೆಕ್ಷನ್ ಆಗ್ಬೇಕು ಯಾರ್ದಾರ ಹಳೆ ಪುಸ್ತಕ ಆದ್ರೆ. ಅನ್ವಯ ವ್ಯತಿರೇಕ ಪದ ಇದೆ, ಅನ್ಯಯ ವ್ಯತಿರೇಕ ಪದ ಸಂಸ್ಕೃತ ಭಾಷೆಯಲ್ಲೇ ಇಲ್ಲ. ಅನ್ಯಯ ವ್ಯತಿರೇಕ ತತ್ವಮಸ್ಯಾದಿ ವಾಕ್ಯೇಷು ತತ್ವಮಸಿ ಅಯಮಾತ್ಮ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ಪ್ರಜ್ಞಾನಂ ಬ್ರಹ್ಮ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ಈ ರೀತಿ ವೇದಾಂತ ವಾಕ್ಯಗಳು ಅನೇಕ ಇದೆ. ಎಲ್ಲೂ ಕೂಡ ಬ್ರಹ್ಮಾತ್ಮಿಕತ್ವವನ್ನ ಬೋಧನೆ ಮಾಡುವಂತಹ ವಾಕ್ಯಗಳು. ಆತ್ಮಿಕತ್ವ ಬ್ರಹ್ಮಾತ್ಮಿಕತ್ವ ಎಲ್ಲ ಒಂದೇ ಅರ್ಥ, ಅದನ್ನು ತಿಳಿಸುವಂತಹ ವಾಕ್ಯಗಳು. ಆ ವಾಕ್ಯಗಳಲ್ಲಿ ಮುಖ್ಯವಾಗಿ ತಿಳ್ಕೊಳ್ಬೇಕಾದ್ರೆ ತ್ವಂಪದಾರ್ಥ. ಯಾಕೆಂದ್ರೆ ಬ್ರಹ್ಮ ಪದಾರ್ಥ ಶಾಸ್ತ್ರದ ಗೊತ್ತಾಗುತ್ತೆ, ತ್ವಂಪದಾರ್ಥ ನಮಗೆ ಗೊತ್ತಿರೋದು. ಹೇಗೆ ಗೊತ್ತಿರೋದು? ತಪ್ಪಾಗಿ ಗೊತ್ತಾಗಿರೋದು. ತಪ್ಪಾಗಿ ಗೊತ್ತಾಗಿರೋ ತ್ವಂಪದಾರ್ಥವನ್ನ ಸರಿಯಾಗಿ ಗೊತ್ತು ಮಾಡ್ಕೊಂಡ್ಬಿಟ್ರೆ ಶಾಸ್ತ್ರ ಬ್ರಹ್ಮ ಪದಾರ್ಥ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ತ್ವಂಪದಾರ್ಥ ಅವಿವೇಕದ, ತ್ವಂಪದಾರ್ಥದ ವಿವೇಕವಿಲ್ಲದ್ರಿಂದ ಅಹಂ ನಿತ್ಯಮುಕ್ತ ಇತಿ, ನಾನು ನಿತ್ಯಮುಕ್ತನಾಗಿರತಕ್ಕವನು ಎಂಬ ವಾಕ್ಯಾರ್ಥವು ನೈವ ವ್ಯಜ್ಯತೆ, ಓರ್ಕೊಳ್ಳೋದೇ ಇಲ್ಲ, ತಿಪ್ಪರ್ಲಾಗಾದ್ರೂ ತಿಳ್ಕೊಳ್ಳಲ್ಲ. ಒಬ್ರು ನೀವ್ ಯಾರು ಕೇಳ್ದಂತೆ, ನಾನ್ ಯಾರು ನಿಮ್ಗೆ ಹೇಳ್ಬೇಕಲ್ಲ. ಹೌದು, ನೀವ್ ಯಾರು ಹೇಳ್ಬೇಕು, ನಿಮ್ಮನ್ನು ನೀವು ತಿಳ್ಕೊಂಡು ನಾನು ಯಾರು ಗೊತ್ತಾಗ್ತೀನಿ ಅಂದ್ರಂತೆ. ನಿಮಗೆ ನೀವು ಯಾರು ಗೊತ್ತಾದ್ರೆ ಅವಾಗ ನಾನು ಯಾರು ಅಂತ ನಿಮ್ಗೆ ಗೊತ್ತಾಗುತ್ತೆ, ಅಲ್ಲಿವರೆಗೂ ನಾನು ಯಾರು ನಿಮ್ಗೆ ಗೊತ್ತಾಗಲ್ಲ ಅಂತ ಅಷ್ಟೇ ಅಂದ್ರಂತೆ. ಇನ್ನು ನಾನು ಯಾರು ನಾನು ಹೇಳಲ್ಲ, ನೀವ್ ಯಾರು ತಿಳ್ಕೊಳ್ಳಿ, ಅವಾಗ ನಾನು ಯಾರು ಅಂತ ನಿಮ್ಗೆ ಗೊತ್ತಾಗತ್ತೆ ಏನು ಹಂಗೆ ಹೇಳ್ಬೇಕು ನಾವು. ನೀವ್ ಯಾರು ಕೇಳಿದ್ರೆ ನಿಮ್ಗೆ ನೀವು ಯಾರು ಗೊತ್ತಾಗಿದ್ದೆ ನಾನು ಯಾರು ನಾನು ಹೇಳ್ತೀನಿ ಗೊತ್ತಾಗತ್ತೆ, ಕೇಳ್ಬೇಡಿ ಹಾಗೆ. ಪದಾರ್ಥ ಗೊತ್ತಾಗದೇ ಇರೋದ್ರಿಂದ ಅಹಂ ನಿತ್ಯಮುಕ್ತ ಎಂಬ ವಾಕ್ಯಾರ್ಥ ತೋರ್ಕೊಳ್ಳೋದು. ಆದ್ರಿಂದಲೇ ತ್ವಂಪದಾರ್ಥ ಗೊತ್ತಾಗಲಿ ಅನ್ನೋಕ್ಕೋಸ್ಕರವಾಗಿ ಅನ್ವಯ ವ್ಯತಿರೇಕ ಹೋಗ್ತಿ ಮತ್ ಅದನ್ನೇ ಹೇಳ್ತಿದ್ದಾರೆ. ಅನ್ವಯ ವ್ಯತಿರೇಕ ಮಾಡ್ಕೊಳ್ಳಿ, ಮತ್ತೆ ಬಿಡಿಸ್ಕೊಳ್ಳಿ, ಅನಾತ್ಮ ಬಿಡಿಸ್ಕೊಳ್ಳಿ, ದಿಶ್ಯವನ್ನು ಅಭ್ಯಾಸ ಪಟ್ಕೊಳ್ಳಿ ಅಂತಾರೆ. ಅನ್ವಯ ವ್ಯತಿರೇಕ ಹೋಗ್ತಿ ತದ್ವಿವೇಕಾಯ. ತದ್ವಿವೇಕಾಯ ಇತ್ಯುಕ್ತೆ ತ್ವಂಪದಾರ್ಥ ವಿವೇಕಾಯ. ತ್ವಂಪದಾರ್ಥವನ್ನು ಸೇರಿಸ್ಕೊಳ್ಳೋಕ್ಕೋಸ್ಕರವಾಗಿ ಅನ್ವಯ ವ್ಯತಿರೇಕ ಮಾಡಬೇಕು. ಅಕ್ಕಿಯನ್ನ ವಿವೇಕ ಮಾಡ್ಕೊಳ್ಬೇಕು. ಅಕ್ಕಿ ಇದೆ, ಕಲ್ಲು ಸೇರ್ಕೊಂಡ್ಬಿಟ್ಟಿದೆ, ಆ ಕಲ್ಲು ತೆಗೆದುಬಿಟ್ರೆ ಅಕ್ಕಿ ಸಿಕ್ಬಿಡುತ್ತೆ. ಹಂಗಾಗಿ ಬೆರಕೆ ಆಗ್ಬಿಟ್ಟಿದೆ. ನಾನು ಪ್ಲಸ್ ನಾನಲ್ಲದ್ದು ಈಕ್ವಲ್ಸ್ ನಾನು ಆಗ್ಬಿಟ್ಟಿದ್ದೀನಿ. 8-9 ಸೇರು ಹಾಲು, 1-2 ಸೇರು ನೀರು ಸೇರಿ 10 ಸೇರು ಲೀಟ್ರು, 10 ಲೀಟ್ರು ಹಾಲು ಅಂತ 10 ಸೇರು ಹಾಲು ಅಂತ ಈ ರೀತಿ ವ್ಯವಹಾರ ಆಗ್ತಿದೆ. ಹಿಂಗೆ ಆಗಿರೋ ಹಾಗೇನೆ ದೇಹೇಂದ್ರಿಯ ಮನೋಬುದ್ಧಿಗಳು ನಾನಲ್ಲದ್ದು. ಶುದ್ಧ ಅರಿವು ಇಲ್ಲ, ಚಿನ್ಮಾತ್ರ ನಾನಾಗಿರೋದು. ಚಿನ್ಮಾತ್ರಕ್ಕೆ ದೇಹೇಂದ್ರಿಯ ಮನೋಬುದ್ಧಿಯ ಬೆರಕೆ ಉಂಟಾಗ್ಬಿಟ್ಟು ಸೇರಿ ನಾವು ಸೇರಿ ಮದುವೆ ಮಾಡ್ಕೊಂಡ್ಬಿಟ್ಟ ದೇಹೇಂದ್ರಿಯ ಮನೋಬುದ್ಧಿನ. ಮದುವೆ ಮಾಡ್ಕೊಂಡು ಮಾಡ್ತೀನಿ ಚಾಡಿ ನಿನಗೆ ಅಂತ ಹೇಳಿ ನನ್ನನ್ನು ಮದುವೆ ಆಗ್ತೀಯಾ, ನಿನಗೆ ತೋರಿಸಿ ನಾನು ನನ್ನ ಸವಾಸ ಮಾಡಿದ್ರೆ ನಿಂಗೆ ಹೆಂಗಾಗತ್ತೆ ಅಂತ ಹೇಳಿ ಜೀವನ ಉದ್ದಕ್ಕೂ ಭಯ, ಜೀವನ ಉದ್ದಕ್ಕೂ ಹಸಿವು ಬಯರಿಕೆ, ಜೀವನ ಉದ್ದಕ್ಕೂ ಶೋಕಮೋಹ, ಜೀವನ ಉದ್ದಕ್ಕೂ ರಾಗದ್ವೇಷ. ತಪ್ಪಿಸ್ಕೊಳಕ್ಕೆ ಆಗಲ್ಲ, ಹಂಗೆ ಮಾಡ್ತೀನಿ. ದೇಹೇಂದ್ರಿಯ ಮನೋಬುದ್ಧಿ ಮದುವೆ ಆದ್ರೆ ಹಬ್ಬ ಹರಿಸ್ಬಿಡುತ್ತೆ. ಅವರು ಯಾವ ಕಾರಣಕ್ಕೂ ಅದು ಮದುವೆ ಆಗ್ಬೋದು, ಬೇರೆಯವ್ರ ಮದುವೆ ಆದ್ರೂ ಬರೋಲ್ಲ, ದೇಹೇಂದ್ರಿಯ ಮದುವೆ ಮಾತ್ರ ಮದುವೆ ಆಗ್ಬೋದು, ಡೇಂಜರ್. ಹಂಗಾಗಿ ತ್ವಂಪದಾರ್ಥ ವಿವೇಕಕ್ಕೋಸ್ಕರವಾಗಿ ಅನ್ವಯ ವ್ಯತಿರೇಕವನ್ನು ಹೇಳಿ ಅವರು ಅನ್ಯಥಾ ಸಾಧನೆ ಹೋದ್ರೆ ವಾಕ್ಯಾರ್ಥ ಬರೋದಿಲ್ಲ. ಯಸ್ಮಾತ್ ತ್ವಂಪದಾರ್ಥ ವಿವೇಕೆ
ಸಂಪದಾರ್ಥ ವಿವೇಕವನ್ನು ಮಾಡಿಕೊಳ್ಳುವುದರಲ್ಲಿ ಕೇವಲ ಅಹಂ ಪದಾರ್ಥ, ಕೇವಲವಾದ ಅಹಂ ಪದಾರ್ಥವು ದುಃಖಿ ಅಂತ ಆಗಿದೆಯಲ್ಲ, ಇತ್ಯಾದಿ ಅಪೋಹೇನ ಅದನ್ನು ಬಿಟ್ಕೊಳ್ಳೋದ್ರ ಮೂಲಕ ಅಹಂ ಪದಾರ್ಥ ಕರೆಕ್ಟಾಗಿ ಗೊತ್ತಾಯ್ತು ಅಂದ್ರೆ ನಾನು ದುಃಖಿ ಅನ್ನೋದು ಬಿಟ್ಟೋಯ್ತು, ನಾನು ಹುಟ್ಟಿದೀನಿ ಬಿಟ್ಟೋಯ್ತು, ನಾನು ಸಂಸಾರ ಎಲ್ಲ ಬಿಟ್ಟೋಗುತ್ತೆ. ನಾನು ಅದು ಕರೆಕ್ಟಾಗಿ ಗೊತ್ತಾಯ್ತು ಅಂದ್ರೆ ದುಃಖಿಯಾಗಿದ್ದೀನಿ ಅನ್ನೋದನ್ನ ಅಪೋಹೇನ ಅನ್ನೋನು ಬಿಟ್ಟುಕೊಳ್ಳೋದ್ರ ಮೂಲಕ ಪ್ರತ್ಯೇಗಾತ್ಮನ ನಿಶ್ಚಯವು ಅಂಗೈ ಮೇಲಿಟ್ಟ ಬಿಲ್ಲಪತ್ರೆ ಅಂತ, ಬಿಲ್ಲಕಾಯಿ, ಬಿಲ್ವ ಅಂದ್ರೆ ಇದು ಬಿಲ್ಪತ್ರೆ ಕಾಯಿ, ಬಿಲ್ಪತ್ರೆ ಕಾಯಿ ದೊಡ್ಡದು, ನಾವು ಕಲತರನ್ನಷ್ಟ ಆಮಲಕ ಅಂಗೈ ಮೇಲಿಟ್ಟ ನೆಲ್ಲಿಕಾಯಿ ಅಂತೀವಿ. ಬಿಲ್ಲಕಾಯಿ ಅಂದ್ರೆ ರೌಂಡ್ ಆಗಿರೋ ಪದಾರ್ಥ ಅಂತ. ರೌಂಡ್ ಆಗಿರೋ ಪದಾರ್ಥ ಆದ್ರೆ ಆಲ್ಮೋಸ್ಟ್ 99% ಕಾಣುತ್ತೆ. ಈ ಚೌಕ ಪದಾರ್ಥ ಆದ್ರೆ 1/4 ಕಾಣೋದೇ ಇಲ್ಲ. ಯಾವ ಭಾಗ ಕೈ ಮೇಲೆ ಕೂತಿರುತ್ತೋ ಅಷ್ಟು ಭಾಗ ಕಾಣೋದೇ ಇಲ್ಲ. ರೌಂಡ್ ಆಗಿರೋ ಪದಾರ್ಥ ಒಂದು ಪಾಯಿಂಟ್ ಮೇಲೆ ನಿಂತಿರುತ್ತಲ್ಲ, ಆಲ್ಮೋಸ್ಟ್ ಎಲ್ಲ ಭಾಗವೂ ಕಾಣುತ್ತೆ. ಅಷ್ಟು ಸ್ಪಷ್ಟವಾಗಿ ನಿಮಗೆ ಆ ಪ್ರತ್ಯೇಗಾತ್ಮ ನಿಶ್ಚಯವಾಗುವುದರಿಂದ ಆ ಬ್ರಹ್ಮ ವಾಕ್ಯಾರ್ಥ ಅಂಗೈ ಮೇಲೆ ನೆಲ್ಲಿಕಾಯಿ ಇಟ್ಟಂತೆ, ಅಂಗೈ ಮೇಲೆ ಬಿಲ್ಲದ ಕಾಯಿ ಇಟ್ಟಂತೆ ವಾಕ್ಯಾರ್ಥ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದನ್ನ ಫಸ್ಟ್ ತ್ವಂ ಪದಾರ್ಥ ಶೋಧನೆ ಮಾಡ್ಕೊಳ್ಳಿ, ಅಹಂ ಪದಾರ್ಥ ಶೋಧನೆ ಮಾಡ್ಕೊಳ್ಳಿ, ನಾನಲ್ಲದನ್ನು ಬಿಟ್ಕೊಳ್ಳಿ. ನಾನಲ್ಲದನ್ನು ಬಿಟ್ಟು ನಾನೇ ಕೇವಲ ನಾನಾಗಿ ಉಳಿಯುವುದಕ್ಕೆ ನೀವು ಪ್ರಯತ್ನ ಪಟ್ಟರೆ ಇದೇ ನಿಧಿಧ್ಯಾಸನ, ಇದೇ ಒಂದು ಧ್ಯಾನ ಯೋಗ. ನಿಧಿಧ್ಯಾಸನ, ಧ್ಯಾನ ಯೋಗ, ಅಧ್ಯಾತ್ಮ ಯೋಗ ಅಂದ್ರೆ ಕೇವಲ ನಾನಾಗಿರೋದನ್ನು ಉಳಿಸ್ಕೊಳ್ಳೋದಕ್ಕೆ ಮಾಡುವ ಪ್ರಯತ್ನ ವಿಶೇಷವೇ ನಿಧಿಧ್ಯಾಸನ, ಧ್ಯಾನ ಯೋಗ. ಅದರಿಂದ ಬ್ರಹ್ಮಾಹಮಸ್ಮಿ ಅನ್ನೋ ವಾಕ್ಯಾರ್ಥ ಆಗೋದಕ್ಕೆ ಅನುಕೂಲ ಆಗುತ್ತೆ. ನಾನ್ ಗೊತ್ತಾಗದೆ ಹೋದ್ರೆ ಬ್ರಹ್ಮ ಗೊತ್ತಾಗಲ್ಲ. ಅದರಿಂದ ನಾನ್ ಗೊತ್ತಾಗಬೇಕು ಮುಂಚೆ. ಓದಿಮ ಪದಾರ್ಥ ವಿವೇಕದಿಂದಲೇ ತ್ವಂ ಪದಾರ್ಥ ವಿವೇಕದಿಂದಲೇ ವಾಕ್ಯದರ್ಥವು ತಿಳಿಯುತ್ತದೆ. ಅದಿಲ್ಲದವರಿಗೆ ತಿಳಿಯುವುದೇ ಇಲ್ಲ. ಅನ್ವಯ ವ್ಯತಿರೇಕದಿಂದ ಪದಾರ್ಥ ಜ್ಞಾನವಾಗುವುದು ಅನುಭವ ಸಿದ್ಧವಾಗಿದೆ. ಇದರಿಂದಲೂ ಶ್ರುತಿಯಲ್ಲಿ ಹೇಳಿರುವ ಅನ್ವಯ ವ್ಯತಿರೇಕೋಕ್ತಿಯು ತ್ವಂ ಪದಾರ್ಥ ವಿವೇಕದ ಮೂಲಕ ವಾಕ್ಯಾರ್ಥ ಜ್ಞಾನಕ್ಕಾಗಿಯೇ ಹೇಳಿದ್ದು, ಪ್ರಸಂಖ್ಯಾನವೇ ಮುಂತಾದ ಸಾಧನಗಳಿಗೋಸ್ಕರವಲ್ಲ ಎಂದು ಸ್ಪಷ್ಟವಾಗುತ್ತದೆ. ಹೇಳಿಕೊಳ್ಳೇನೆ ಪ್ರಸಂಖ್ಯಾನ ಹೇಳ್ತಾ ಇದ್ದೆ ಮಾಡ್ಕೊಂಡ್ಬಿಡ್ತಾನೆ. ಪ್ರಸಂಖ್ಯಾನ ಮಾಡಿ ತ್ವಂ ಪದಾರ್ಥ ವಿವೇಕ ಮಾಡ್ಕೊಳ್ಳೋದನ್ನ ಹೇಳ್ತಾ ಇದೆ ಹೊರತು ಪ್ರಸಂಖ್ಯಾನ ವಿವೇಕ ಪ್ರಸಂಖ್ಯಾನ ತಗೊಂಡ್ಬರ್ತಾ ಇಲ್ಲ. ಅದು ತ್ವಂ ಪದಾರ್ಥ ವಿವೇಕ ಮಾಡೋದನ್ನ ಹೇಳ್ಬಿಟ್ರೆ 9 ಸಹ ಹೇಳಿಲ್ಲ, ಅದ್ರ ಪ್ರಸಂಖ್ಯಾನ ಮಾಡ್ಕೊಂಡ್ಬಿಡ್ತಾರೆ. ಹಾಗೆಲ್ಲ ಇಲ್ಲ, ತ್ವಂ ಪದಾರ್ಥ ಶೋಧನೆ ಮಾಡ್ಕೊಂಡು. ಈ ತತ್ವಮಸಿ ಜಾಗದಲ್ಲಿ ಅಹಂ ಬ್ರಹ್ಮ ತೊಂಬನ ಬದಲು ಅಹಂ ಅಂತ ಹಾಕೊಂಡ್ಬಿಟ್ರೆ ಅದೇ ಮೀನಿಂಗ್ ಬರುತ್ತಲ್ಲ ಗುರುಗಳೇ ಪೂರ್ತಿ. ಅಹಮ್ಮೆ ಅದು ಗುರುಗಳು ತೊಂಬಿಡ್ತಾರೆ, ಶಾಸ್ತ್ರ ತೊಂಬಂತಾರೆ. ನಾವು ಅಹಂ ಬ್ರಹ್ಮಾಸು ಇದೇ ಓದ್ಕೋಬಹುದು ಅಂತ ಹೇಳಿದೆ. ತ್ವಂ ಶಬ್ದಕ್ಕೂ ಅಹಂ ಶಬ್ದಕ್ಕೂ ಅರ್ಥಭೇದ ಇಲ್ಲ. ಗುರುಗಳ ಕಡೆಯಿಂದ ತ್ವಮ್ಮು, ಶಿಷ್ಯನ ಕಡೆಯಿಂದ ಅಹಂ. ಅದು ತತ್ರೈವಂ ಸಂಭವತ್ಯರ್ಥೇ ಶ್ರುತಾರ್ಥಧೀಹಿ ನೈವ ಕಲ್ಪಯಿತುಂ ಯುಕ್ತಾ ವಾಕ್ಯಾರ್ಥಕೋ ವಿದೈಹಿ. तत्र एवं संभवति अर्थे श्रुतः श्रुतार्थधीः न एव कल्पयितुं युक्ता पदवाक्यार्थको विदैः. ಈ ರೀತಿಯಾಗಿ ಹೀಗೆ ತ್ವಂ ಪದಾರ್ಥ ವಿವೇಕ ಅದ ಅಹಂ ಪದಾರ್ಥ ವಿವೇಕಕ್ಕಾಗಿಯೇ ವಾಕ್ಯಾರ್ಥ ವಿಚಾರ ಅಂತ. ಆದ್ದರಿಂದ ಈ ರೀತಿ ಅರ್ಥ ಅದು ಹೊಂದುತ್ತಿರುವಾಗ ಅಹಂ ಪದಾರ್ಥ ಗೊತ್ತಾಯ್ತು ಅಂದ್ರೆ ಪರಮಾರ್ಥ ಗೊತ್ತಾಯ್ತು ಅಂತ ಅರ್ಥ. ಪೂರ್ಣ ಅನಾತ್ಮವನ್ನು ಬಿಟ್ಟು ಕೇವಲ ತಾನೇ ತಾನಾಗಿ ಉಳಿಯೋಣದ್ರಿಂದ ಅದು ಬ್ರಹ್ಮ ತಾನೇ ಗೊತ್ತಾಗುತ್ತೆ. ಒಂದ್ಸಲ ಶ್ರುತಿ ನೆಪ ಮಾತ್ರಕ್ಕೆ ಪೂರ್ಣ ಅನಾತ್ಮವನ್ನು ಬಿಟ್ಟು ಚಿನ್ಮಾತ್ಮಾಗಿ ಉಳಿದವನಾದ ಅಂದ್ರೆ ಅದು ನಾಸಾಗ್ರಹ ಮುಗಿದು ಬೋರೆ ಹಣ್ಣು ಹೋಗುವ ಹಾಗೇನೆ ಅವಿದ್ಯೆ ಹೊರಟೋಗ್ಬಿಡುತ್ತೆ. ಬ್ರಹ್ಮ ಅಂತ ಹೇಳ್ಕೊಂಡೇನೆ ಗೊತ್ತಾಗ್ಬಿಡುತ್ತೆ. ಹೀಗೆ ಪದಾರ್ಥ ಜ್ಞಾನಕ್ಕಾಗಿಯೇ ವಾಕ್ಯಾರ್ಥ ಬಂದಿರುವುದು ಅಂತ ಹೊಂದುತ್ತಿರುವಾಗ ಪದವಾಕ್ಯಾರ್ಥ ಕೋವಿದರು ನಿಷ್ಣಾತರು, ಪಂಡಿತರು, ಜ್ಞಾನಿಗಳು, ಬುದ್ಧಿವಂತರು ಅಂತ.
ಪದವಾಕ್ಯಾರ್ಥವನ್ನು ಮಾಡುವುದು ನಿಷ್ಣಾತರಾದವರು ಶ್ರುತಹಾನವನ್ನ ಅಶ್ರುತ ಕಲ್ಪನೆ ಮಾಡಬಾರ್ದು. ಶ್ರುತವಾಗಿರುವ ಪದಾರ್ಥ ವಿವೇಕ, ಅಶ್ರುತವಾಗಿರುವ ಪ್ರಸಂಖ್ಯಾನ, ಇದನ್ನ ಮಾಡಬೇಕು. ಪದಾರ್ಥ ವಿವೇಕ ಬಿಡೋದು, ಪ್ರಸಂಖ್ಯಾನವನ್ನು ಕಲ್ಪಿಸೋದು ಎರಡು ತಪ್ಪು. ಶ್ರುತವಾಗಿರುವ ಪದಾರ್ಥ ವಿವೇಕ ಕೈ ಬಿಡ್ತೀನಿ, ಅಶ್ರುತವಾಗಿರುವ ಪ್ರಸಂಖ್ಯಾನ ಕಲ್ಪನೆ ಮಾಡ್ತೀನಿ ಅಂದ್ರೆ ಇದು ತುಂಬಾ ಅನ್ಯಾಯವಾಗುತ್ತೆ. ಯಾವ ಕಾರಣಕ್ಕೂ ಕೂಡ ಈ ಪದಾರ್ಥ ವಿವೇಕವನ್ನು ಬಿಟ್ಟು ಆಚೆ ಈಚೆ ಹೋಗಬಾರ್ದು. ಪದಾರ್ಥ ವಿವೇಕದಲ್ಲಿಯೇ ಮುಳುಗಿ ಬಿಟ್ಟು ಅದು ಯಾವುದು ಅನ್ನೋದನ್ನು ಚಿಂತನೆ ಮಾಡ್ತಾ ಮಾಡ್ತಾ ತಾನಾಗಿ ಉಳಿಯೋದ್ರಿಂದ ಆ ತತ್ವವಿಷಯ ವಾಕ್ಯಾರ್ಥ ಮನಸ್ಸು ಮಿಂಚುತ್ತೆ. ಹಿಂದೆ ಹೋದ ಏನ್ ಮಾಡೋದು ಆಗುತ್ತಾ? ಓದದು ಗುರುಗಳೇ. ವಾಕ್ಯವು ಹೀಗೆ ಇದ್ದದ್ದನ್ನೇ ಹೇಳುತ್ತದೆ ಎಂದು ಕಲ್ಪಿಸುವುದು ಯುಕ್ತವು. ಏಕೆಂದರೆ ವಾಕ್ಯವು ಇಲ್ಲದ್ದನ್ನು ಉಂಟು ಮಾಡಿಕೊಡುವುದಿಲ್ಲ, ಇದ್ದ ವಿಷಯವನ್ನೇ ತಿಳಿಸಿಕೊಡುತ್ತದೆ ಎಂಬುದು ಪ್ರಸಿದ್ಧವಾಗಿದೆ. ಹೀಗಿರುವಲ್ಲಿ ಶ್ರುತಿಯಲ್ಲಿಲ್ಲದ ಪ್ರಸಂಖ್ಯಾನವೇ ಮುಂತಾದ ಅರ್ಥವನ್ನು ತಿಳಿದುಕೊಳ್ಳಬೇಕೆಂದು ಹೇಳುವುದು ವಾಕ್ಯಕ್ಕೆ ಇಲ್ಲದ ಶಕ್ತಿಯನ್ನು ಕಲ್ಪಿಸಿದಂತಾಗುತ್ತದೆ. ಸಾಧನದಿಂದ ಸಿದ್ಧವಾಗತಕ್ಕದ್ದು ನಿತ್ಯವಾಗಲಾರದಾದ್ದರಿಂದ ಮೋಕ್ಷವು ಅನಿತ್ಯವೆಂದು ಕಲ್ಪಿಸಿದಂತೆಯೂ ಆಗುತ್ತದೆ. ವೇದಕ್ಕೆ ಪದವಾಕ್ಯಗಳ ಸ್ವಭಾವವನ್ನು ಅನುಸರಿಸಿ ಮಾಡಿದ ಅರ್ಥವೇ ಸರಿಯಾದದ್ದು. ಅದನ್ನು ಬಿಟ್ಟು ತಮ್ಮ ಮನಸ್ಸಿಗೆ ಬಂದಂತೆ ಕಲ್ಪಿಸಿದರೆ ಅಪ್ರಾಮಾಣಿಕವಾದ ಅರ್ಥವನ್ನು ಹೇಳಿದಂತೆಯೂ ಆಗುತ್ತದೆ. ಆದ್ದರಿಂದ ಶಬ್ದ ಪ್ರಮಾಣಕರಾದವರು ಪದವಾಕ್ಯಾರ್ಥಗಳಿಗೆ ಸ್ವಭಾವಕ್ಕೆ ಅನುಸಾರವಾಗಿ ವಾಕ್ಯಾರ್ಥವನ್ನು ಹೇಳುವುದೇ ಯುಕ್ತ. ಹಾಗೆ ಹೇಳದೇ ಇರುವವರ ವಾಕ್ಯವು ಆಪ್ತ ವಾಕ್ಯವಾಗಲಾರದು. ಆಪ್ತ ವಾಕ್ಯ ಅನ್ಸ್ಕೋಬೇಕಾದ್ರೆ ಪ್ರಮಾಣ ವಾಕ್ಯ ಅಂತ ಹೇಳ್ಬೇಕು. ಪ್ರಮಾಣ ವಾಕ್ಯ ಅಂದ್ರೆ ಪದವಾಕ್ಯಾಸ ಸ್ವಭಾವಕ್ಕೆ ಅನುಸಾರವಾಗಿ ಅರ್ಥವನ್ನು ಹೇಳಿದ್ರೆ ಅದು ಆಪ್ತ ವಾಕ್ಯವಾಗುತ್ತೆ. ಅದನ್ನು ಅನುಸರಣೆ ಮಾಡುವಂತಹ ಶಿಷ್ಯರಿಗೆ, ಸಾಧಕರಿಗೆ ಅದನ್ನ ಪ್ರಯೋಜನ ಆಗುತ್ತೆ. ಇದು ನಾವು ವಾಕ್ಯಾರ್ಥಕ್ಕೆ ಅನ್ಯಾರ್ಥವನ್ನು, ಉಪಾಸನಾರ್ಥವನ್ನು, ಪ್ರಸಂಖ್ಯಾನಾರ್ಥವನ್ನು ಮಾಡಿದ್ರೆ ವಾಕ್ಯಾರ್ಥಕ್ಕೂ ಬಾಧೆ ಆಗುತ್ತೆ, ಶಿಷ್ಯರಿಗೂ ಅನ್ಯಾಯ ಆಗುತ್ತೆ. ಅದನ್ನ ಮಾಡಬಾರ್ದು. ಗುರುಗಳೇ, ಆಗತ್ತೆ ಒಪ್ಪೋತಾರೆ. ಕೆಲವು ಸಂದರ್ಭದಲ್ಲಿ ಶ್ರುತಿಯಲ್ಲೇ ಕೆಲವು ವಾಕ್ಯ ಇದೆ, ಅಂಥ ಜಾಗದಲ್ಲಿ ಆ ಗೌಣ ಅರ್ಥ ಮಾಡ್ಬೇಕಾಗುತ್ತೆ, ತೋರಿಸ್ತಾರೆ ಎಲ್ಲಿ ಅಂತ. ಪ್ರತ್ಯೇಕ ಗುರುಗಳೇ, ಮದೀನ ಅಂತ ಹೇಳುವಾಗ ಮದೀನ ಅರ್ಥ ಆಗೋದಿದೆ, ವಾಕ್ಯಕ್ಕೂ ಅರ್ಥ ಆಗುತ್ತಿದೆ. ಆದ್ರೆ ಅದು ಎರಡು ಅರ್ಥ ಕೊಡುತ್ತೆ, ನನಗೆ ಕೊಡು, ನನಗೆ ಕೊಡಬೇಡ ಅಂತಲ್ವಾ ಗುರುಗಳೇ? ಆವಾಗ ಮದೀನ ನನಗೆ ಕೊಡು ಅಂತ, ಮದೀನ ಅಂದ್ರೆ ನನಗೆ ಕೊಡಬೇಡ ಅಂತಲ್ಲ. ಇಲ್ಲಲ್ಲ, ಮದೀನ ಕೊಡಬೇಡ ಹಿಂದಿಲ್ಲ, ಸಂಸ್ಕೃತದಲ್ಲಿ ಕೇಳಿದೆ ಗುರು. ನಮ್ಮ ಇದರಲ್ಲಿ ಹೈಸ್ಕೂಲ್ ಒಂದ್ಸಲಿ ಕೇಳಿದೆ, ಟೀಚರ್ ಹೇಳ್ಕೊಟ್ರು ಮದೀನಕ್ಕೆ ಎರಡು ಅರ್ಥ ಬರುತ್ತೆ ಅಂತ. ನನಗೆ ಕೊಡು ಅಂತ ಆಗತ್ತೆ, ನನಗೆ ಕೊಡಬೇಡ ಅಂತಾನು ಆಗತ್ತೆ ಅಂತ. ಮದೀನಾನ ಪದ ಬರೋದಿಲ್ಲ. ಸಂಸ್ಕೃತ ಮದೀನಾನ ಪದ ಕೇಳೇ ಇಲ್ಲಮ್ಮ. ಮದೀಯಾ ಪದ ಇದೆ. ಮದೀಯ ಅಂದ್ರೆ ಮಮ ಇಯಂ ಮದೀಯಾ, ನನ್ನದಾಗಿರೋದು ಅಂತ. ಮದೀನಾ ಅನ್ನೋ ಪದ ಅಶ್ರುತ ಪೂರ್ವ ಇದಂ ಪದಂ ಮದೀನಂ ಅಂತ. ಹಾಗಿದ್ರೆ ಅವಾಗ ಒಂದೇ ಪದಕ್ಕೆ ಎರಡೆರಡು ಮೀನಿಂಗ್ ಕೊಡುವಾಗ ಅದು ವ್ಯತ್ಯಾಸ ಆಗಲ್ವಾ ಗುರುಗಳೇ? ಅವಾಗ ಒಂದು ಪದಕ್ಕೆ ಎರಡು ಅರ್ಥ ಅಲ್ಲ, ಪದಕ್ಕೆ ಅರ್ಥ ವಾಕ್ಯದಿಂದಲೇ ಹೊರತು ಪದದಿಂದ ಪದಾರ್ಥ ನೋಡಕ್ ಹೋಗ್ಬಾರ್ದು. ವಾಕ್ಯದಲ್ಲಿರುವ ಪದಗಳಿಗೆ ಅರ್ಥ ಮಾಡುವಾಗ ಆ ಸಂದರ್ಭ ಪ್ರಕರಣ ಏನಿದೆ ನೋಡ್ಕೊಂಡು ಅದನ್ನು ವಾಕ್ಯಾರ್ಥ ಮಾಡಬೇಕೆ ಹೊರತು ಪದಕ್ಕೆ ಅರ್ಥ ಏನು ತಿಳ್ಕೊಂಡ್ಬಿಟ್ಟು ವಾಕ್ಯಾರ್ಥವನ್ನು ತಿದ್ದಿ ಮಾಡ್ಕೊಂಡು ಹೋಗ್ಬಾರ್ದು. ಕೆಲವು ಸಂದರ್ಭ ಇವಾಗ ಆತ್ಮಶಬ್ದಕ್ಕೆ ದೇಹ ಅನ್ನೋ ಅರ್ಥವೂ ಇದೆ, ಆತ್ಮಶಬ್ದಕ್ಕೆ ಇಂದ್ರಿಯ, ಮನಸ್ಸು, ಬುದ್ಧಿ ಅರ್ಥ ಇದೆ, ಪ್ರಾಣ ಅರ್ಥ ಇದೆ. ಆತ್ಮಾನಂ ಯತ್ನತೋ ಗೋಪಾಯೇ ವಾಕ್ಯ ಇದೆ, ಧರ್ಮಶಾಸ್ತ್ರ ವಾಕ್ಯ. ನಿಮ್ಮನ್ನು ಪ್ರಯತ್ನ ಪಟ್ಟು ಕಾಪಾಡ್ಕೋಬೇಕು ಅಂತ. ಅಲ್ಲಿ ಆತ್ಮಶಬ್ದಕ್ಕೆ ಮುಖ್ಯಾತ್ಮ ಪರಮಾತ್ಮ ಅಂತ ಅರ್ಥ ಅಲ್ಲ, ಅಲ್ಲಿ ದೇಹ ಅಂತ ಅರ್ಥ. ದೇಹವನ್ನ ದೊಡ್ಡ ಹೊಳೆಯಲ್ಲಿ ಈಜಕ್ಕೆ ಹೋಗ್ತೀನಿ ಅಥವಾ ದೊಡ್ಡ ಬಾವಿಯನ್ನು ಇಳಿಯಕ್ಕೆ ಹೋಗ್ತೀನಿ, ದೊಡ್ಡ ಮರ ಹತ್ತಿ ಅದಕ್ಕೆ ಹೋಗ್ಬೇಡಿ, ಅಪಾಯಕ್ಕೆ ಸಿಕ್ಕಾಕೋಬೇಡಿ ಅಂತ ಹೇಳಿ ಆ ಹೇಳುವ ಪ್ರಕರಣದಲ್ಲಿ ನಿಮ್ಮನ್ನು ಕಾಪಾಡ್ಕೊಳ್ಳಿ. ಯಾಕಂದ್ರೆ ದೇಹ ಅನ್ನೋದು ಬಹಳ ಉತ್ತಮವಾದಂತಹ ಮೋಕ್ಷ ಪ್ರಾಪ್ತಿಗಾಗಿ ಬಂದಂತಹ
ಒಂದು ದೋಣಿ ಅದು. ಅದನ್ನ ಸರಿಯಾಗಿ ಇಟ್ಕೊಂಡ್ಬಿಟ್ಟು ಸಾಧನೆ ಮಾಡಿ ತತ್ವಜ್ಞಾನ ಮಾಡ್ಕೊಂಡು ಮುಕ್ತರಾಗಬೇಕು. ಅದು ಅಲ್ಲಿವರೆಗೂ ದೇಹವನ್ನು ಇಟ್ಕೊಳ್ಳಿ ಅಂತ ಹೇಳೋಕ್ಕೋಸ್ಕರ ಹೇಳೋ ವಾಕ್ಯ ಅದು. ಅಲ್ಲಿ ಆತ್ಮ ಶಬ್ದಕ್ಕೆ ದೇಹ ಅಂತ ಅರ್ಥ ಹಾಗೆ ಬರುತ್ತೆ. ಗುರುಗಳೇ, ಇಲ್ಲಿ ಈ 175ನೇ ಶ್ಲೋಕದಲ್ಲಿ ಪಾಣಾವರ್ಪಿತ ಬಿಲ್ವವತ್ ಅಂದ್ರೆ ಏನ್ ಗುರುಗಳೇ? ಅದು ಗೊತ್ತಾಗ್ಲಿಲ್ಲ. ಪಾಣು ಅಂದ್ರೆ ಕೈ, ಪಾಣು ಅಂದ್ರೆ ಕೈ, ಪಾಣಿ ಅಂದ್ರೆ ಕೈ. ಅದಕ್ಕೆ ಸಪ್ತಮಿ ಭಕ್ತಿ ಪಾಣವು ಅಂತ ಆಗುತ್ತೆ. ಹಾಗೆ ಗುರು ಶಬ್ದಕ್ಕೆ ಗುರವು ಆಗುತ್ತೆ, ಹರಿ ಶಬ್ದಕ್ಕೆ ಹರವು ಆಗುತ್ತೆ. ಇಕಾರ ಅಂತಕ್ಕೂ ಉಕಾರ ಅಂತಕ್ಕೂ ಸಪ್ತಮಿ ಭಕ್ತಿಯಲ್ಲಿ ಅವು ಆಗುತ್ತೆ. ಪಾಣವು ಕೈಯ ಮೇಲೆ, ಅರ್ಪಿತ ಇಡಲ್ಪಟ್ಟ, ಬಿಲ್ಲದ ಕಾಯಿಯಂತೆಯೇ. ಅದು ಹೇಗೆ ಸ್ಪಷ್ಟವಾಗಿ ಕಾಣುತ್ತೋ ಹಾಗೆ ಪದಾರ್ಥವನ್ನು ಗೊತ್ತು ಮಾಡಿಕೊಂಡವನಿಗೆ ವಾಕ್ಯ ಅರ್ಥ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಂತ. ಆಯ್ತು. ಇದು ಅವರಿಗೆ ದಧಿಮಾನಯ ಅಂತ ಅಂದ್ಬಿಟ್ಲಂತೆ. ಒಬ್ಬ ಗಂಡ ಸ್ನೇಹಿತರ ಜೊತೆ ಊಟ ಕೂತ್ಕೊಂಡಾಗ ದಧಿಮಾನಯ ಅಂತ ಅಂದ್ಬಿಟ್ಟ. ಸಂಸಕ ಕಲಿತಾ ಇದ್ದ. ಅದು ಹೆಂಡತಿ ಬಹಳ ಜಾಣೆಯಾಗಿದ್ದು, ಬುದ್ಧಿವಂತ ಆಗಿತ್ತು. ಅವ್ರು ಏನಾಗ್ಬಿಟ್ಟು ಸ್ನೇಹಿತರೆಲ್ಲ ದಧಿಮಾನ ಅಂತ ಬಳ್ಳ ನಕ್ಬಿಟ್ರು. ಅಲ್ಲಿ ದಧಿ ಅಷ್ಟೇ ಶಬ್ದ ಹೋಗೋದು, ದಧಿ ಅಲ್ಲ, ದಧಿಂ ಆನಯ ಅಂತ ಆದ ದಧಿಮಾನಯ ಆಗುತ್ತೆ. ಇಲ್ಲಿ ದಧಿಮಾನಯ ಅಂದ್ರೆ ಪದಚ್ಛೇದ ಹೇಗೆ? ದಧಿಂ ಆನಯ ಅಂತ ಬೇಕು. ದಧಿಂ ರೂಪ ಇಲ್ಲ ಸಂಸ್ಕೃತದಲ್ಲಿ. ದಧಿ ದಧಿನಿ ದಧೀನಿ, ದಧಿ ದಧಿನಿ ದಧೀನಿ ದಧಿನಿ ಶಬ್ದ ಅದು ನಪುಂಸಕಲಿಂಗ. ಎಲ್ಲ ಸ್ನೇಹಿತರೆಲ್ಲ ಏನೋ ಹೇಳ್ಬಿಟ್ಟು ತಪ್ಪ ಹೇಳ್ಬಿಟ್ಟೆ ಅಂತ ಲಕ್ಬಿಟ್ಟು. ಅದಕ್ಕೆ ಹೆಂಡತಿ ಬಂದ್ಬಿಟ್ಟು ಸಮ್ಯಗುಪ್ತಂ ಭರ್ತ್ರ ಇದಾನೀಂ ತಸ್ಯ ಜ್ವರಾಧಿಕಂ ವರ್ತತೆ ದಧಿ ಮಾ ಆನಯ ಇತ್ಯುಕ್ತವಾನ್ ಅತಃ ವಾಕ್ಯದೋಷೋ ನಾಸ್ತಿ ಇತಿ ಸಾ ಉಕ್ತವತಿ. ತೇನಿವತೆ ವಿಸ್ಮಿತಾಃ ಅಭವನ್. ಏನು ಹಿಂಗ್ ಮಾತಾಡ್ತಾರೆ? ಅವ್ನ ಗಂಡಿಗೆ ಜ್ವರ ಬಂದಿದೆ, ಮೊಸರು ಬೇಡ, ಹಾಲು ತಗೊಂಬ ಅಂತ ಹೇಳ್ತಾ ಇದ್ದಾನೆ ಅಂತ ಅರ್ಥ ಮಾಡಿದ್ರು. ದಧಿ ಮಾ ಆನಯ ಅಂತ ಅರ್ಥ ಮಾಡ್ಬಿಟ್ಟವಳು. ದಧಿಂ ಆನಯ ಅಂತ ಅರ್ಥ ಮಾಡ್ಲಿಲ್ಲ. ಹಾಗಾಗತ್ತೆ. ದಧಿಂ ಆನಯ ಅಂದ್ರೆ ತಪ್ಪಾಗತ್ತೆ. ದಧಿ ಮಾ ಆನಯ ಅಂದ್ರೆ ತರಬೇಡ ಅಂತ ಅರ್ಥ ಆಗುತ್ತೆ. ಸಿಕ್ಲೇ ಇಲ್ಲ. ಹಾ, ಆ ಗಂಡಂಗ್ ಮೊಸರು ಬೇಕಾಗಿತ್ತು, ತರ್ಲೇ ಇಲ್ಲ ಅಯ್ಯಮ್ಮ. ಅವ್ರಿಗೆ ಅರ್ಥ ಹೇಳಕ್ ಹೋಗಿ ದಧಿ ಮಾನಯ ಅಂದ್ರೆ ದಧಿ ಬೇಡ ಅಂತಾರೆ. ಮಜ್ಜಿಗೆನೋ ಹಾಲು ಹಾಕ್ಬಿಟ್ಲು. ಆತರ ಏನೋ ಒಂದ್ ಹಾಕಿದ್ರು ಇಲ್ಲ, ಬರೀ ಅನ್ನದಲ್ಲೇ ಕೂರಿಸ್ಲಿಲ್ವಲ್ಲ. ಇದ್ರೆ ಅನರ್ಥ ಆಗುತ್ತೆ ಅಂತ ನಾ ಹೇಳ್ತಾರ ಸೆಂಟೆನ್ಸ್ಗೆ. ಇಲ್ಲ, ಅವರ ಸ್ನೇಹಿತರು ನಕ್ಕಿದ್ರಲ್ಲ, ನಕ್ಕಿದ್ದಕ್ಕೆ ಅವ್ರು ಉತ್ಸಾಹ ಕೊಟ್ಟು ಬಾಯಿ ಬಡ್ಲು ಹೊಡೆದು. ನಾ ಸ್ನೇಹಿತರ ಬಾಯನ್ನು ಬಡ್ಲು ಹೊಡೆದು ಮುಚ್ಚಿದ್ಲು. ಮುಚ್ಕೊಳ್ಳಿ ಕರೆಕ್ಟ್ ಹೇಳಿದ್ದಾರೆ ಅಂದ್ಬಿಟ್ರು. ಹಾ, ಸಂಸ್ಕೃತ ಡಿಕ್ಷನರಿನಲ್ಲಿ ಮದಿ ಅನ್ನೋ ಪದನ ಇಲ್ಲ ಅಂದೆ. ಮದಿನ ಇಲ್ಲ. ಅದು ಹೆಂಗೆ ಮದ ಮದಂ ಮದನ ಮದನಂ ಮದನಗ್ರಹಾಯ. ಹಾಗೆ ಮದಿ ಅನ್ನೋ ಪದನ ಇಲ್ಲ. ಡಿಕ್ಷನರಿ ತೆಗೆದು ನೋಡಿದ್ರೆ ಮದಿನ ಪದ ಸಂಸ್ಕೃತದಲ್ಲಿ ಇಲ್ವೇ ಇಲ್ಲ. ಡಿಕ್ಷನರಿ ಅಂತ ಇಲ್ಲ. ಏನೋ ಬೇರೆ ಹೇಳಿದಾರೆ. ಇರ್ಬೋದು. ನನಗೆ ಗೊತ್ತಿರೋ ಪ್ರಕಾರ ಮದೀನಾ ಅಂತಾನೆ ಅವ್ರು ಹೇಳಿದ್ರು ಗುರುಗಳ ಕ್ಲಾಸಲ್ಲೇ. ಕ್ಲಾಸಲ್ಲಿ ಮದೀನಾ ಅಂತಾನೆ ಹೇಳಿದ್ರು ಕ್ಲಾಸಲ್ಲಿ. ಗುರುಗಳಿರುವಾಗ ಡಿಕ್ಷನರಿನೇ ಬೇಕಾ? ಬೇಡ ಪ್ರಸನ್ನ ಅವರೇ. ನನಗೆ ಮದೀನಾ ಅನ್ನೋ ಪದ ಎನ್ಸೈಕ್ಲೋಪೀಡಿಯಾ ಆ ವಿಷಯ ಬೇರೆ. ತೆಗೆದು ನೋಡಿದೆ ಬೈ ಚಾನ್ಸ್ ಇದೆಯಾ ಅಂತ. ಮದೀನಾ ಪದ ಇಲ್ಲ. ಮದಧೀನ ಅಂತ ಹೇಳ್ಬೋದು. ನನ್ನ ಅಧೀನ ಅಂತ, ಮದಧೀನ ಅಂತ. ಅಲ್ಲಿ ಎರಡು ವರ್ಷ ಬರ್ತದೆ. ಪ್ರತ್ಯಕ್ಷಾದೀನಿ ಬಾಧ್ಯೇರನ್ನ ಕೃಷ್ಣಲಾದಿಷು ಪಾಕವತ್ ಅಕ್ಷಜಾದಿ ಭೈರೇತೈಃ ಸಂಸ್ಯಾತ್ ವಾಕ್ಯಬಾಧನಂ. ಪ್ರತ್ಯಕ್ಷಾದೀನಿ ಬಾಧ್ಯೇರನ್ನ ಕೃಷ್ಣಲಾದಿಷು ಪಾಕವತ್ ಅಕ್ಷಜಾದಿ ಭೈರೇತಿ ಕಥಂ ಸ್ಯಾತ್ ವಾಕ್ಯಬಾಧನಂ. ಪ್ರತ್ಯಕ್ಷಾದೀನಿ ಬಾಧ್ಯೇರನ್ ಕೃಷ್ಣಲಾದಿಷು ಪಾಕವತ್ ಅಕ್ಷಜಾದಿಭೈಃ ವೇತೈಃ ಕಥಂ ಸ್ಯಾತ್ ವಾಕ್ಯಬಾಧನಂ. ಪ್ರತ್ಯಕ್ಷಾದ ಅಂದ್ರೆ ಕೃಷ್ಣಲಾದಿಷು ಪಾಕವತ್. ಅಲ್ಲಿ ಏನಿದೆ ಅಂದ್ರೆ ವೇದದಲ್ಲಿ ಶತಕೃಷ್ಣಲ ನಿರ್ವಪೇನ ವಾಕ್ಯ ಇದೆ. ಕೃಷ್ಣಲ ಅಂತಂದ್ರೆ ಉದ್ದಿನ ಕಾಳಷ್ಟು ದಪ್ಪದ ಚಿನ್ನದ ಗುಂಡುಗಳು ಅಂತ ಅರ್ಥ. ಉದ್ದಿನ ಕಾಳು
ಉದ್ದಿನಕಾಳು. ಅಥವಾ ಇನ್ನೊಂದು ಅರ್ಥ ಮಾಡಿದ ಸಾಯಣಾಚಾರ್ಯರು, ಈ ಗುಲಗಂಜಿ ದಪ್ಪದ ಚಿನ್ನದ ಗುಂಡುಗಳು ಅಂತ ಅರ್ಥ. ಅದನ್ನ ಶ್ರಪಯದಿಂದ ಬೇಯಿಸಬೇಕು ಅಂತ ಅರ್ಥ. ಆದ್ರೆ ಅಕ್ಕಿ ಮೆತ್ತಗಾಗುವ ಹಾಗೇನೆ ಚಿನ್ನದ ಗುಂಡು ಹಾಗೆ ಮೆತ್ತಗಾಗೋಲ್ಲ. ಅವಾಗ ಅಲ್ಲಿ ಪ್ರತ್ಯಕ್ಷ ವಾಕ್ಯವನ್ನು ಬಾಧೆ ಮಾಡ್ಬಿಡ್ತು, ಶ್ರುತಿ ವಾಕ್ಯವನ್ನ ಪ್ರತ್ಯಕ್ಷ ಬಾಧೆ ಮಾಡ್ಬಿಡ್ತು. ಅದು ಯಾವ ಪ್ರಸಂಗ ಅಂತಂದ್ರೆ, ದೇವತೆಗಳಿಗೆ ಮೃತ್ಯು ಬರ್ತಾ ಇದೆ ಅಂತ ಒಂದು ಅನಿಸ್ಬಿಡ್ತು. ದೇವಾವಿ ಮೃತ್ಯೋರಭಿಭಯೋ, ದೇವತೆಗಳು ಮೃತ್ಯುಗೆ ಹೆದರ್ಕೊಂಡ್ಬಿಡ್ತು. ತೇ ಪ್ರಜಾಪತಿ ಉಪಾಧಾವನ್, ಅವರೆಲ್ಲ ಪ್ರಜಾಪತಿ ಹತ್ರ ಓಡಿದ್ರಂತೆ. ತೇಭ್ಯ ಏತಾಂ ಪ್ರಾಜಾಪತ್ಯಾಂ ಶತಕಷ್ಟಲಾಂ ನಿರವಪಥ. ಆ ದೇವತೆಗಳಿಗೋಸ್ಕರವಾಗಿ ಪ್ರಜಾಪತಿ ಏನ್ ಮಾಡ್ದ ಅಂದ್ರೆ 100 ಚಿನ್ನದ ಗುಂಡಿಂದ ಒಂದು ನಿರ್ವಾಪಣ ಅಂದ್ರೆ ಅದನ್ನ ಬೇಯಿಸ್ಬಿಟ್ಟು ಒಂದು ಇಷ್ಟಿ ಮಾಡ ತಯೈವಿ ಶಬಕಧಾರ. ಅದರಿಂದ ತಯ ಅಂದ್ರೆ ಆ ಇಷ್ಟಿಯಿಂದ ಯೇಶುವಿನ ಈ ದೇವತೆಗಳಲ್ಲಿ ಅಮೃತತ್ವವನ್ನು ಕೊಟ್ಟುಬಿಟ್ಟ. ಯಾರೋ ಪ್ರಜಾಪತಿ. ಯೋ ಮೃತ್ಯೋರ್ಪಿ ಭೀಯ, ಲೋಕದಲ್ಲಿ ಯಾರೋ ನಮ್ಗೆ ಮೃತ್ಯು ಬಂದ್ಬಿಡುತ್ತೆ, ಮರಣ ಆಗ್ಬಿಡುತ್ತೆ, ಆ ಭಯ ಇಟ್ರೆ ತಸ್ಮಾ ಏತಾ ಮೃತಕಷ್ಟಲ ನಿರ್ವಪೇ ಪ್ರಜಾಪತಿ ಮೇಘಸ್ವೇನ ಭಾಗಧೇ ಏನೋಪಧಾವತಿ ಸೇವಾಸ್ಪುನ್ನಾಯುರ್ದಧಾತಿ ಸರ್ವಮಾಯುರೇತಿ ಶತಕೃಷ್ಟಲಾ ಭವತಿ. 100 ಆಗ್ಬೇಕಂತೆ. ಯಾಕಂದ್ರೆ ಶತಾಯು ಪುರುಷ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ ಘೃತೇ ಭವತಿ. ಘೃತೇ ಭವತಿ ತುಪ್ಪದಲ್ಲಿ ಅದನ್ನ ಬೇಯಿಸ್ಬೇಕಂತೆ. ಯಾಕಂದ್ರೆ ಆಯುರ್ವೈ ಘೃತಂ ಅಮೃತಕಂ ಹಿರಣ್ಯಂ. ತುಪ್ಪ ಅನ್ನೋದು ಆಯುಷ್ಯ, ಬಂಗಾರ ಅನ್ನೋದು ಇದು ಹಿರಣ್ಯ ಅಮೃತ, ಅದು ನಾಶವಾಗಲಿದೆ. ಆದ್ರಿಂದ ಆಯುಷ್ಯೈವಾತ್ಮ ಅಮೃತಂಚ ಸಮೀಚಿ, ಆಯುಷ್ಯನ್ನು ಅಮೃತತ್ವವನ್ನು ಕೊಟ್ಟು ಬಿಡ್ತಾನೆ. ಆ ಚಿನ್ನದ ಗುಂಡಿಗೆ ತುಪ್ಪ ಹಾಕ್ಬಿಟ್ಟು ಹುರಿಬೇಕು ಅಂತ. ಚತ್ವಾರಿ ಕೃಷ್ಟಲ ಅನ್ಯವಧಿ 4 ಚಿನ್ನದ ಗುಂಡೆ ತಗೋಬೇಕಂತೆ. ಚತುರ್ವತ್ತಶ್ಚಾಪ್ 4 ಚತುರ್ವರ್ತಿ ಆಗ್ಬೇಕು ಅಂತ. ಏಕಧಾ ಅಷ್ಟನ್ನು ಬ್ರಹ್ಮನಿಗೆ ಹಾಕಬೇಕು, ಬ್ರಹ್ಮನ ಕೊಡ್ಬೇಕು ಅಂತ. ಅಲ್ಲಿ ಏನಂತೆ ಅಂದ್ರೆ 8 ಪ್ರಧಾನಾಹುತಿ ಇಟ್ಕೋಬೇಕು, 8 ಇಡಾಭಕ್ಷೆ ಇಟ್ಕೋಬೇಕು, 4 ಶಿಷ್ಟಕೃತಿಗೆ ಇಟ್ಕೋಬೇಕು, 4 ಅವಾಂತರ ಇಟ್ಕೋಬೇಕು. ಎಷ್ಟಾಯ್ತು? ಪ್ರಧಾನ ಆಹುತಿಗೆ 8 ಚಿನ್ನದ ಗುಂಡು, ಆ ಇಡಾಭಕ್ಷಣೆಗೆ 8 ಇಟ್ಕೋಬೇಕು, ಆಮೇಲೆ ಶಿಷ್ಟಕೃತಿಗೆ 4, ಅವಾಂತರ ಇಡೋದು 4. ಯಜಮಾನಗೊಂದು ಅನುಯಾಜಗೊಂದು 26. ಇನ್ನು ಉಳಿದ 74 ಗುಂಡನ್ನ ಬ್ರಹ್ಮನು ಕೊಡಬೇಕು. ಏಕದಾ ಬ್ರಹ್ಮ, ಇದೊಂದು ಕಥೆ ಬೇಗ ಬರುತ್ತೆ. ಏಕದೈವ ಒಮ್ಮೆಗೆ ಬ್ರಹ್ಮ ಅವನಿಗೆ ಅಷ್ಟು ಆಯುಷ್ಯನ್ನು ಕೊಟ್ಬಿಡ್ತಾನೆ, 100 ವರ್ಷ ಅವನು ಬದುಕ್ತಾನೆ ಅಂತ ಒಂದು ಕಥೆ. ಅಲ್ಲಿ ಕೃಷ್ಣಲಾಂಶಪಯ ವಾಕ್ಯ ಇದೆಲ್ಲ ಹೆಂಗೆ ಬೇಯಿಸೋದು ಅನ್ನೋದಾಗ ಅಲ್ಲಿ ಚರ್ಚೆ ಮಾಡಿದ್ದಾರೆ. ಶ್ರಪಣ ಅಂತಂದ್ರೆ ಬಿಸಿ ಮಾಡುವುದು ಅಷ್ಟೇ ಅರ್ಥ ಹೊರತು ಅಲ್ಲಿ ಮೆತ್ತಿಗೆ ಮಾಡುವುದು ಅಂತ ಅರ್ಥ ಅಲ್ಲ. ಯದ್ಯಪಿ ಶ್ರುತಿಯಲ್ಲಿ ಶ್ರಪಣ ಅಂದ್ರೆ ಬೇಯೋದು ಅಂತ, ಅಲ್ಲಿ ಚಿನ್ನದ ಗುಂಡು ಬೇಯಲ್ವಲ್ಲ, ಅಲ್ಲಿ ಏನ್ ಮಾಡ್ಬೇಕು? ತುಪ್ಪದ ಇದರೊಳಗೆ ಹಾಕೊಂಡು ಒಂದು ಅಗ್ನಿ ಕಾಯಿಸಿಬಿಟ್ಟು ಸ್ವಲ್ಪ ಬಿಸಿ ಮಾಡಿದ್ರೆ ಆಯ್ತು, ಇನ್ನೇನು ಮಾಡ್ಬೇಕಾಗಿಲ್ಲ ಅಂತ. ಅಲ್ಲಿ ಪ್ರತ್ಯಕ್ಷಾದೀನಿ ಬಾಧೇರನ್, ಪ್ರತ್ಯಕ್ಷಾದಿಗಳು ಅದನ್ನು ಬಾಧೆ ಮಾಡುತ್ತೆ. ಯಾವ್ದನ್ನ? ಶ್ರುತಿವಾಕ್ಯವನ್ನ. ಯಾವ ಶ್ರುತಿವಾಕ್ಯವನ್ನ? ಶತಕೃಷ್ಟಲ ನಿರ್ವಪೇ ವಾಕ್ಯವನ್ನ. ಅದೇ ರೀತಿ ಆಗ್ಬಹುದಲ್ಲ ಅಂತಂದ್ರೆ, ಆದ್ರೆ ಪ್ರಮಾಣಗಳು ವಾಕ್ಯವನ್ನು ಬಾಧೆ ಮಾಡಬಹುದು ಅಂತಂದ್ರೆ ಪ್ರತ್ಯಕ್ಷಾದಿ ಪ್ರಮಾಣಗಳು ವಾಕ್ಯವನ್ನು ಬಾಧಿಸಬಹುದು. ಆದ್ರೆ ಪ್ರತ್ಯಕ್ಷವೇ ಮುಂತಾದ ಆಭಾಸಗಳಿಂದ ಇಲ್ಲಿ ನಾನು ದುಃಖಿಯಾಗಿದ್ದೀನಿ, ನಾನು ಕರ್ತೃಭೋಕ್ತಿಯಾಗಿದ್ದೀನಿ ಅನ್ನೋ ಪ್ರತ್ಯಕ್ಷ ಅನ್ಕೊಂಡಿದ್ದೀರಲ್ಲ, ಇದು ಪ್ರತ್ಯಕ್ಷ ಅಲ್ಲ, ಇದು ಪ್ರತ್ಯಕ್ಷದ ಆಭಾಸ. ಇದರಿಂದ ವಾಕ್ಯವನ್ನು ಬಾಧೆ ಮಾಡಕ್ಕಾಗಲ್ಲ. ಯಾವುದೋ ದೃಷ್ಟಾಂತದಿಂದ ಏನೂ ಮಾಡಕ್ಕಾಗಲ್ಲ. ಅಲ್ಲಿ ನಿಜ ಆ ಜಾಗದಲ್ಲಿ ಗುಂಡನ್ನು ಬೇಯಿಸೋಕ್ಕಾಗೋದಿಲ್ಲವಾದ್ರಿಂದ ಅದು ಪ್ರತ್ಯಕ್ಷ, ಪ್ರಬಲ ಪ್ರತ್ಯಕ್ಷ ಅನ್ನೋ ವಾಕ್ಯ ಬಾಧೆ ಆಯ್ತು. ಅದೇ ತತ್ವಮಸಿ ವಾಕ್ಯದಿಂದಲೂ ತತ್ವಮಸಿ ವಾಕ್ಯವೂ ಬಾಧೆ ಆಗ್ಬಿಡುತ್ತೆ ಪ್ರತ್ಯಕ್ಷಕ್ಕೆ ವಿರುದ್ಧವಾದ್ದರಿಂದ. ಪ್ರತ್ಯಕ್ಷ ಹೇಳ್ತಾ ಇದೆ ನಾನು ಕರ್ತೃ ಭೋಕ್ತೃ ಸುಖಿ ದುಃಖಿ, ನಾನು ಜನ್ಮ ಮರಣ ಉಳ್ಳವನು, ಇದಕ್ಕೆ ವಿರುದ್ಧವಾಗತ್ತೆ ನೀನು ಬ್ರಹ್ಮ ಅಂತಂದ್ರೆ. ಆದ್ರಿಂದ ಪ್ರತ್ಯಕ್ಷಕ್ಕೆ ವಿರುದ್ಧವಾದದ್ದಾದ್ರಿಂದ ಪ್ರತ್ಯಕ್ಷವು ಶ್ರುತಿಯನ್ನು ಬಾಧೆ ಮಾಡ್ತು ಅಂತೀನಿದ್ರೆ ಇದು ಪ್ರತ್ಯಕ್ಷ ಆಭಾಸವೇ ಹೊರತು ಇದು ಪ್ರತ್ಯಕ್ಷ ಅಲ್ಲ. ಯಾವುದು ಪ್ರತ್ಯಕ್ಷ ಅಲ್ಲ? ನಾನು ಸುಖಿ ದುಃಖಿ ಕರ್ತ ಭೋಕ್ತ ಜನ್ಮ ಮರಣಾದಿಮಾನ್ ಅನ್ನೋದಿದೆಯಲ್ಲ, ಇದು ಪ್ರತ್ಯಕ್ಷ ಅಲ್ಲ ಕಣಪ್ಪ. ನೀನು ಸರಿಯಾಗಿ ವಿಚಾರ ವಿವೇಕ ಮಾಡಿದ್ರೆ ಇದು ನಿನಗಿಲ್ಲ ಈಗಲೇ ಗೊತ್ತಾಗತ್ತೆ. ಅವಿಚಾರಿತ ಪ್ರತ್ಯಕ್ಷವೇ ಹೊರತು ವಿಚಾರಿತ ಪ್ರತ್ಯಕ್ಷವಲ್ಲ ಇದು. ನೀನು ವಿಚಾರ ಮಾಡಿದ್ರೆ ನೀನೇ ಒಪ್ಕೋತೀಯ,
ಹೌದು, ನನಗೆ ದೇಹೇಂದ್ರಿಯ ಧರ್ಮ ಜನ್ಮ ಮರಣ, ಪ್ರಾಣನ ಧರ್ಮ ಹಸಿವು ಬಾಯಾರಿಕೆ, ಮನಸ್ಸಿನ ಧರ್ಮ ಶೋಕ ಮೋಹ. ನಾನು ಮನಸ್ಸು ಅಲ್ಲ, ಪ್ರಾಣವೂ ಅಲ್ಲ, ದೇಹೇಂದ್ರಿಯವೂ ಅಲ್ಲ. ನನಗೆ ಯಾಕೆ ಸಂಸಾರ, ನನಗೆ ಯಾಕೆ ಸುಖ ದುಃಖ, ನನಗೆ ಯಾಕೆ ಜನ್ಮ ಮರಣಗಳು ಅಂತ ಕೇಳಿದ್ರೆ ಒಪ್ಕೊಳ್ಳೇಬೇಕು. ಹೌದು, ತಪ್ಪಿರುವಿಕೆಯಿಂದ ನನಗೆ ಸಂಸಾರಿತ್ವ ತೋರ್ತಾ ಇದೆ, ಆರೋಪಿತವಾಗಿದೆ. ವಾಸ್ತವಿಕವಾಗಿ ನಾನು ಸಂಸಾರಿ ಅಲ್ಲ ಅನ್ನೋದು ಎಲ್ಲರ ಅನುಭವದಲ್ಲೂ ಯಾವಾಗಲೂ ಇರ್ತಕ್ಕ ವಿಚಾರ ಇದು. ಯಾವಾಗಲೂ ಬರೋದಲ್ಲ, ಆಗೋದಲ್ಲ. 24 ಗಂಟೆಯನ್ನು 360 ದಿವಸವೂ ಪ್ರತಿಯೊಬ್ಬರಲ್ಲೂ ಇದೇ ಅನುಭವ ಇರೋದು. ಯಾವ ಅನುಭವ ಇರೋದು? ನಾನು ಸಂಸಾರಿ ಅಲ್ಲ, ಹುಟ್ಟಿ ಸಾಯುವವನಲ್ಲ, ಕರ್ತೃಭೋಕ್ತೃ ಅಲ್ಲ, ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪನಾದ ಪರಬ್ರಹ್ಮವೇ ನಾನಾಗಿದ್ದೀನಿ ಅನ್ನೋದು ಯಾವಾಗಲೂ ಇರ್ತಕ್ಕ ಅನುಭವ. ಈಗ ನಾವು ಗುರುತಿಸ್ಕೊಳ್ತೇನೆ ಬ್ಲೈಂಡ್ ಆಗಿ. ಎಲ್ಲರೂ ವ್ಯವಹಾರ ಮಾಡುವಾಗೆ ದೇಹೇಂದ್ರಿಯ ಮನೋಬುದ್ಧಿಗೆ ಕೂತ್ಕೊಂಡು ವ್ಯವಹಾರ ಮಾಡಿ ನಾನು ಸಂಸಾರಿ ಕರ್ತ ಭೋಗ್ತಾ ಅಂತ ಅನುಭವದಲ್ಲಿದೆ. ಇದಕ್ಕೆ ವಿರುದ್ಧವಾಗಿ ಶಾಸ್ತ್ರ ಹೇಳ್ತಾ ಇದೆ, ಪ್ರತ್ಯಕ್ಷಕ್ಕೆ ವಿರುದ್ಧವಾಯಿತು, ಆದ್ದರಿಂದ ಶಾಸ್ತ್ರವಾಕ್ಯ ಪಿಠಾಕೊಡಿ, ಪ್ರತ್ಯಕ್ಷ ಪ್ರಬಲ ಅಂತ ಹೇಳಿ ಈ ರೀತಿ ತರ್ಕ ಮಾಡಕ್ ಹೋಗ್ಬೇಡಿ. ಇದು ಪ್ರತ್ಯಕ್ಷವೇ ಅಲ್ಲ, ಪ್ರತ್ಯಕ್ಷ ಆಭಾಸ ಇದು ಅಂತ. ಪ್ರತ್ಯಕ್ಷ ಹಾಗೆ ಅಕ್ಷಜಾದಿ ನಿಭೈಹಿ, ಅಕ್ಷ ಅಂದ್ರೆ ಪ್ರತ್ಯಕ್ಷ, ನಿಭ ಅಂದ್ರೆ ಆಭಾಸ ಅಂತ, ಅದಕ್ಕೆ ಹೋಲುವುದು ಅಂತ. ಪ್ರತ್ಯಕ್ಷವೇ ಮುಂತಾದದ್ದಂತೆ ತೋರುವ ಹೋಲುವ ಆ ಆಭಾಸಗಳಿಂದ ವಾಕ್ಯವನ್ನು ಬಾಧೆ ಮಾಡ್ತೀನಿ ಅನ್ನೋದು ಸರಿಯಾಗುವುದಿಲ್ಲ. ಅದೆಂತಾನೆ ಆಗುತ್ತೆ. ವಾಕ್ಯ ಇಲ್ಲಿ ಪ್ರಬಲ. ಆ ಜಾಗದಲ್ಲಿ ಬೇಕಾದ್ರೆ ಒಪ್ಕೊಳ್ಳೋಣ. ಕೃಷ್ಣಲಾಂಚ ಜಾಗದಲ್ಲಿ ಪ್ರತ್ಯಕ್ಷಕ್ಕೆ ಅದು ಎರಡೂ ಪ್ರತ್ಯಕ್ಷ ವಿಷಯದಲ್ಲಿ ಹೇಳಿದಾರೆ. ಚಿನ್ನದ ಗುಂಡು ಬೇಯಿಸೋ, ತುಪ್ಪ ಹಾಕಿ ಬೇಯಿಸು ಅಂತಂದ್ರೆ ಎಷ್ಟೊತ್ತು ಬೇಯಿಸಿತು ಅನ್ನ ಬೇಗ ಬೇಯಲ್ಲ. ಆ ದಿನ ಅಲ್ಲಿ ಬಿಸಿ ಮಾಡಿದ್ರೆ ಸಾಕು. ಇದರಲ್ಲಿ ಈ ಹಿಸ್ಟ್ರಿಯನ್ನ ತುಂಬಾ ಕಡೆ ನಡೆಸಿದ್ದಾರೆ, ಮಾಡಿದ್ದಾರೆ. ನಮ್ಮ ಕೇಶವನ್ನ ಮೈಸೂರಲ್ಲಿ ಯಾರಿಗೂ ಒಬ್ಬರಿಗೆ ಸಿಕ್ಕಾಪಟ್ಟೆ ಭಯ ಆಗ್ಬಿಡ್ತಂತೆ, ನಾನು ಸಾಯ್ತೀನಿ, ನಾನು ಇರಲ್ಲ, ಹಾಗೆ ಹೇಗೆ ಅಂತ. ಅವ್ರು ಏನು ಮಾಡಿದ್ರೆ ನಮ್ಮ ಕೇಶವ ಅವ್ರು ಹೋಗಿ ಆ ಹಿಸ್ಟ್ರಿ ಮಾಡಿಸಿದಂತೆ ಭಯವೂ ಹೋಯ್ತಂತೆ, ಇದು ಚೆನ್ನಾಗೂ ಇದ್ದಾರಂತೆ. ನಮಗೆ ಆ ಹಿಸ್ಟ್ರಿ ಮಾಡೋಕ್ಕೆ ಸ್ವಲ್ಪ ಖರ್ಚಾಗತ್ತೆ. ಆದ್ರೆ 1 ಗ್ರಾಮಿಗೆ 4 ಗುಂಡು ಏನೋ ಮಾಡ್ತಾರೆ. ಹೆಚ್ಚು ಕಮ್ಮಿ 25 ಗ್ರಾಮ್ ಬಂಗಾರ ಬೇಕಾಗುತ್ತೆ 100 ಗುಂಡು. ಅದು ಅಷ್ಟು ಅವನು ಹಂಚ್ಕೊಂಡ್ಬಿಡ್ತಾರೆ. ಅದರಲ್ಲಿ ಇವನು ಪಾಪ ಎಲ್ಲ ಹೋಗುತ್ತೆ, ಆಯುಷ್ಮಂತನಾಗ್ತಾನೆ, ಒಳ್ಳೆ ಆರೋಗ್ಯವಂತನಾಗ್ತಾನೆ, ಚೆನ್ನಾಗಿ 100 ಕಾಲ ಚೆನ್ನಾಗಿ ಬದುಕ್ತಾನೆ. 100 ಕಾಲ ಬದುಕಬೇಕಾ ಅಥವಾ ಲಕ್ಷ ರೂಪಾಯಿ ದುಡ್ಡು ಕಾಕೋಬೇಕಾ ಅಂತ ತೀರ್ಮಾನ ಮಾಡ್ಕೋತಾರೆ. ಅಯ್ಯೋ ಲಕ್ಷ ರೂಪಾಯಿ ಹೋಗೋದು ಬೇಡಪ್ಪ, ಅದು ಹೋಗೋದಿದ್ರೆ ಬಿಟ್ಕೊಂಡು, ಇಲ್ಲಪ್ಪ 100 ಕಾಲ ಬದುಕಬೇಕು ಅಂದ್ರೆ ಲಕ್ಷ ರೂಪಾಯಿ ಬಿಡ ಕಡಿ ಆಗ್ತದೆ. 8 ಗಂಟೆ ಆಯ್ತಮ್ಮ, ಓದ್ಬಿಡೋಣ, ನಾಳೆ ಓದೋಣ, ಓದು ಬಿಡ್ಬೋದು, ಸಣ್ಣ ಪಂಚಾರ ಓದ್ಬಿಡಿ. ಪ್ರತ್ಯಕ್ಷಕ್ಕೆ ವಿರುದ್ಧವಾದರೆ ವಾಕ್ಯದ ಅಕ್ಷರಾರ್ಥವನ್ನು ಹಿಡಿಯುವುದಕ್ಕೆ ಆಗುವುದಿಲ್ಲ. ಉದಾಹರಣೆಗೆ ಪ್ರಾಜಾಪತ್ಯಂ ಚರುಂ ನಿರ್ವಪೇತ್ ಘೃತೆ ಶತಕೃಷ್ಣಲ ಮಾಯುಷ್ಕಾಮಃ ಎಂಬ ವಾಕ್ಯದಲ್ಲಿ ಕೃಷ್ಣಲವನ್ನು ಕರಿಯಬೇಕು ಎಂಬ ವಿಧಿ ಇದೆ. ಕರಿಯಬೇಕು ಹಾಕೋನಲ್ಲ, ಕರಿಯೋದು ಬೋಂಡ ಕರಿತೀರಲ್ಲ, ಬೋಂಡ ಕರಿಯೋದು, ಇದನ್ನ ಕರಿಯೋದು, ಇದನ್ನ ಕರಿಬೇಕು ಅಂತ. ಕೃಷ್ಣಲವೆಂದರೆ ಚಿನ್ನದ ಉದ್ದಿನ ಕಾಳುಗಳು ಎಂದು ಕೆಲವರು, ಸಣ್ಣ ಕರಿಯ ಕಲ್ಲು ಹರಳುಗಳು ಎಂದು ಮತ್ತೆ ಕೆಲವರು ಹೇಳುತ್ತಾರೆ. ಬೃಹದಾರಣ್ಯ ವಾರ್ತಿಕ 1-4-881 ಟೀಕೆಯನ್ನು ನೋಡಿ. ಪ್ರಕೃತ ವಾಕ್ಯದಲ್ಲಿ ಕೃಷ್ಣಲಗಳನ್ನು ಬೇಯಿಸಬೇಕೆಂದು ಹೇಳಿದೆಯೋ ಇಲ್ಲವೋ ಎಂಬ ಸಂಶಯವನ್ನು ಪೂರ್ವ ಮೀಮಾಂಸದಲ್ಲಿ ತೆಗೆದು ಘೃತೆ ಶ್ರಪಯತಿ, ತುಪ್ಪದಲ್ಲಿ ಕರಿಯಬೇಕು ಎಂಬ ವಾಕ್ಯವಿರುವುದರಿಂದ ಅವಶ್ಯವಾಗಿ ಕರಿಯಬೇಕು ಎಂದು ಸಿದ್ಧಾಂತವನ್ನು ಮಾಡಿರುತ್ತಾರೆ. ಅಲ್ಲಿ ಪೂರ್ವ ಪಕ್ಷಿಯು ಕೃಷ್ಣಲಗಳನ್ನು ಕರಿದರೂ ಕೃಷ್ಣಲಗಳೇ ಆಗಿರುವುದರಿಂದ ಅವುಗಳನ್ನು ಕರಿಯಬೇಕಾದದ್ದೇನು ಎಂದು ಆಕ್ಷೇಪಿಸಿರುತ್ತಾನೆ. ಈ ಆಕ್ಷೇಪವು ಪ್ರತ್ಯಕ್ಷದ ಆಧಾರದ ಮೇಲೆ ಹುಟ್ಟಿರುವುದರಿಂದ ಅದು ವಾಕ್ಯವನ್ನು ಬಾಧಿಸುತ್ತದೆ ಎಂದು ಇಟ್ಟುಕೊಳ್ಳಬಹುದಾಗಿದೆ. ಆದರೆ ಪ್ರಕೃತದಲ್ಲಿ ನಾನು ಕರ್ತೃ ದುಃಖಿ ಎಂಬುದು ಪ್ರತ್ಯಕ್ಷವೇ ಮುಂತಾದ ಪ್ರಮಾಣದಿಂದ ನಿಶ್ಚಿತವಾದದ್ದಲ್ಲ. ಏಕೆಂದರೆ ಕರ್ತೃತ್ವಾದಿ ದುಃಖವು ಅಧ್ಯಸ್ಥವಾಗಿರುತ್ತದೆ ಎಂದು ಹಿಂದೆ ಶ್ಲೋಕ 158-164 ತೋರಿಸಿಕೊಟ್ಟಿರುತ್ತೇವೆ. ಹೀಗಿರುವುದರಿಂದ ಈ ಪ್ರತ್ಯಕ್ಷಾಭಾಸದಿಂದ ಅಥವಾ ಅನುಮಾನಾಭಾಸದಿಂದ ವಾಕ್ಯಕ್ಕೆ ವಿರೋಧವೇ ಇಲ್ಲ.
ಆದ್ದರಿಂದ ಪ್ರಸಂಖ್ಯಾನವಾದಿಯು ಶ್ಲೋಕ 13 ವಾಕ್ಯಜ್ಞಾನವನ್ನು ಪ್ರತ್ಯಕ್ಷದ ದೃಢ ಸಂಸ್ಕಾರವು ಬಾಧಿಸುತ್ತದೆ ಎಂದು ಹೇಳಿದ್ದು ಯುಕ್ತವಲ್ಲ. ಬಾಧೆ ಮಾಡುತ್ತೆ ಅಂತ ಬ್ರಹ್ಮ ನೀವೆಂದ್ರು ಪ್ರತ್ಯಕ್ಷ ಬ್ರಹ್ಮ ತೋರ್ತಾ ಇಲ್ಲ, ಆದ್ರೆ ಅದನ್ನು ಪ್ರಸಂಖ್ಯಾನ ಮಾಡ್ಬೇಕು ಅಂತಾನೆ ಏನು ಇಲ್ಲಪ್ಪ. ಈ ಪದಾರ್ಥ ಜ್ಞಾನವಾಗಿಲ್ಲ, ಅದನ್ನ ನೀವು ಗೊತ್ತಾಗ್ತಿಲ್ವೇ ಹೊರತು ಪದಾರ್ಥ ಜ್ಞಾನವಾದರೆ ವಾಕ್ಯಾರ್ಥ ಜ್ಞಾನ ತಾನೇ ಆಗತ್ತೆ. ಪದಾರ್ಥ ಜ್ಞಾನಕ್ಕಾಗಿ ಮತ್ತೆ ವಿಚಾರ ನಾನು ಯಾರು, ನಾನು ಹೇಗಿದ್ದೀನಿ, ನಾನು ಯಾರಾಗಿದ್ದೀನಿ, ಇಂಥದ್ದು ನಾನು ನಿಜವಾಗಿ ಯಾವುದನ್ನ ನಾನು ಅಂದ್ಕೋಬೇಕು, ಅಂದ್ಕೋತಾ ಇರೋದು ಯಾವುದು, ಅಂದ್ಕೋಬೇಕಾಗಿರೋದು ಯಾವುದು, ವಿವೇಕ ಮಾಡ್ಕೊಂಡು ತ್ವಂಪದಾರ್ಥ ಶೋಧನೆ ಮಾಡ್ಕೊಂಡ್ರೆ ತತ್ವಜ್ಞಾನ ಆಗುತ್ತೆ. ವೆರಿ ಸಿಂಪಲ್ಲು. ನಾನು ಗೊತ್ತಾಗ್ಬಿಟ್ರೆ ಪ್ರಪಂಚ ಗೊತ್ತಾಗ್ತದೆ. ನಾನೇ ಪ್ರಪಂಚ ಆಗಿರೋದ್ರಿಂದ ನಾನು ಗೊತ್ತಾಗ್ತಾ ಹೋದೆ ನನ್ನನ್ನು ತಪ್ಪು ತಿಳ್ಕೊಂಡೆ ಅಷ್ಟೇ ಅಲ್ಲ, ಪ್ರಪಂಚವನ್ನು ತಪ್ಪಿಕೊಳ್ತೀನಿ, ಪ್ರಪಂಚದಲ್ಲಿ ಇರೋರು ತಪ್ಪು ತಿಳ್ಕೊಳ್ತೀನಿ, ಎಲ್ಲರೂ ತಪ್ಪಿಕೊಳ್ತೀನಿ. ಒಂದು ತಪ್ಪಿಕೆಯನ್ನು ಎಲ್ಲ ತಪ್ಪಿಕೆ ಬರುತ್ತೆ. ನನ್ನನ್ನು ಸರಿಯಾಗಿ ತಿಳ್ಕೊಂಡೆ ಅಂದ್ರೆ ಪ್ರಪಂಚವನ್ನು ಸರಿಯಾಗಿ ತಿಳ್ಕೊಳ್ತೀನಿ, ಎಲ್ಲರೂ ತಿಳ್ಕೊಳ್ತೀನಿ, ಎಲ್ಲ ಅದನ್ನ ನಮ್ಮನ್ನು ನಾವು ಸರಿಯಾಗಿ ತಿಳ್ಕೊಳ್ಬೇಕು. ಏನಂತ ಮಾಡಿದ್ರೆ ಎಲ್ಲರೂ ಸರ್ವಜ್ಞತ್ವ ಬರುತ್ತೆ. ಗುರುಗಳೇ ನಮಸ್ಕಾರ. ಕೃಷ್ಣಲಗಳು ಅದು ಪದಕ್ಕೆ ಅದು ಇಂಗ್ಲಿಷ್ ಚಿನ್ನದ ಗುಂಡಿಗೆ ಏನ್ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ? ಗೋಲ್ಡನ್ ನೌನ್ಸ್, ಗೋಲ್ಡನ್ ಬೀಡ್ಸ್. ಓಕೆ ಓಕೆ ನಗೆಟ್ಸ್ ಅಂತಾರೆ ಗುರುಗಳೇ. ಗೋಲ್ಡನ್ ನಗೆಟ್ಸ್. ನಗೆಟ್ 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 NUGGET. ಎಸ್, ನಗೆಟ್ಸ್. ನಗೆಟ್ಸ್. ಆಗಲಿ.